ಇಡೀ ದೇಶದಲ್ಲಿ ರಾಮ ಲಕ್ಷ್ಮಣರ ರೂಪದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಪ್ರಪಂಚವೇ ಸಂತೋಷ ಪಡೋ ರೀತಿಯಲ್ಲಿ ವಿಶ್ವವನ್ನು ಒಂದುಗೂಡಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿ ಮುಂದುವರೆದ ರಾಷ್ಟ್ರಗಳ ಮೆಚ್ಚುಗೆಯನ್ನು ಪಡೆದು ಇವತ್ತು ವಿಶ್ವ ನಾಯಕರಾಗಿ ನರೇಂದ್ರ ಮೋದಿ ಮುಂದೆ ಬಂದಿದ್ದಾರೆ. ಮೋದಿಯವರು ಹೇಳ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒಂದು ಕುಟುಂಬದಿಂದ ಮುಕ್ತ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ನಂದಿದೆ ಅಂತ ಅಂದ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದಿರೋದು ನಮ್ಮೆಲ್ಲರಿಗೂ ನೋವು ತಂದಿದೆ. ಒಂದೇ ಕುಟುಂಬದ ಮಾನ್ಯ ಯಡಿಯೂರಪ್ಪನವರು, ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯರು, ಅವ್ರ ಮಗ ರಾಘವೇಂದ್ರ MP, ಇನ್ನೊಬ್ಬ ಮಗ ವಿಜಯೇಂದ್ರ MLA, ಜೊತೆಗೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ. ಈ ಕುಟುಂಬ ರಾಜಕಾರಣದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶ ರಾಜ್ಯವನ್ನು ಪಕ್ಷದಲ್ಲಿದ್ದು ನೇತೃತ್ವ ವಹಿಸಿದಂಥ ತಪಸ್ಸು ರೂಪದಲ್ಲಿ ಕೆಲಸ ಮಾಡಿದಂಥ ಅನೇಕ ಕಾರ್ಯಕರ್ತರಿಗೆ ನೋವಾಗಿದೆ. ಇವತ್ತು ಒಂದೇ ಕುಟುಂಬದ ಕೈಯಲ್ಲಿ, ಅಪ್ಪ ಮಕ್ಕಳ ಕೈಯಲ್ಲಿ ಈ ಪಕ್ಷವನ್ನು ಹಿಡಿದು ಅವರೇನು ತೀರ್ಮಾನ ಮಾಡ್ತಾರೋ ಅದ್ರ ಪ್ರಕಾರನೇ ಎಲ್ಲ ನಡೀತಾ ಇದೆ. ಇದ್ರ ನೋವಿಂದ ಕಾರ್ಯಕರ್ತರು ಇವತ್ತು ಸಂಕಟದಲ್ಲಿದ್ದಾರೆ. ರೈತ ಹೋರಾಟ, ರಾಷ್ಟ್ರೀಯ ಹೋರಾಟಗಳು, ಇದನ್ನು ಸಾಮೂಹಿಕ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಕೊಂಡು ಬಂದ್ವಿ. ಮೊನ್ನೆ ಡಾಕ್ಟರ್ VS ಆಚಾರ್ಯ ಇರ್ಬೋದು, ಕರಿಂಬಳ್ಳಿ ಸಂಜೀವ್ ಶೆಟ್ಟರ್ ಇರ್ಬೋದು, ಅನಂತಕುಮಾರ್ ಇರ್ಬೋದು, ಯಡಿಯೂರಪ್ಪನವರು, BB ಶಿವಪ್ಪನವರು, VS ಆಚಾರ್ಯ, ನಾವೆಲ್ಲರೂ ಕೂಡ ಒಟ್ಟಿಗೆ ಸಾಮೂಹಿಕ ನೇತೃತ್ವದಲ್ಲಿ ಈ ಪಕ್ಷವನ್ನು ಕಟ್ಟಿದ್ದು. ಅವಾಗಿದ್ದಂಥ ಗುರಿ ರೈತ ಹೋರಾಟ, ರಾಷ್ಟ್ರೀಯ ವಿಚಾರಗಳ ಜೊತೆ ಹೋರಾಟ. 2 ಸ್ಥಾನದಿಂದ ಮತ್ತು ನಾವೆಲ್ಲ ಗೆದ್ದ 4 ಸ್ಥಾನದಿಂದ ಭಾರತೀಯ ಜನತಾ ಪಾರ್ಟಿ 108 ಸ್ಥಾನದ ತನಕನೂ ಕೂಡ ಈ ವಿಚಾರದಿಂದನೇ, ಹಿಂದುತ್ವ, ರೈತ ಹೋರಾಟ, ರಾಷ್ಟ್ರೀಯ ಹೋರಾಟದಿಂದನೇ ಈ ಪಕ್ಷವನ್ನು ಕಟ್ಕೊಂಡು ಬಂದ್ವಿ. ಆದರೆ ಇವತ್ತು ತುಂಬ ನೋವಿಂದ ಹೇಳ್ತೇನೆ, ರಾಷ್ಟ್ರೀಯತೆಯಿಂದ ಜಾತೀಯತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ತಿರುಗಿಬಿಟ್ಟಿದೆ. ಸಾಮೂಹಿಕ ನೇತೃತ್ವದಿಂದ ಸರ್ವಾಧಿಕಾರಿ ನೇತೃತ್ವಕ್ಕೆ ಬಂದೋಗಿದೆ. ಯಾರು ಯಡಿಯೂರಪ್ಪನವರು ಅವ್ರ ಕುಟುಂಬದ ಜೊತೆಗಿರ್ತಾರೆ, ಅವರು ಬಹಳ ಹತ್ತಿರ ಇರ್ತಾರೆ, ಜಾತಿವಾದಿಗಳಾಗ್ತಾರೆ, ಜಾತೀಯತೆ ಇರೋಂಥ ವ್ಯಕ್ತಿಗಳಾಗ್ತಾರೆ, ಹಣ ಇರುತ್ತೆ, ಇಂಥವ್ರಿಗೆ ಇವತ್ತು BJPನಲ್ಲಿ ಮಣೆ ಬೀಳ್ತಾ ಇದೆ ಅನ್ನೋಂಥ ಮಾತು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಇದ್ರ ವಿರುದ್ಧನೇ ನಾನು ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿದ್ದು. ಅಪ್ಪ ಮಕ್ಕಳ ಕೈಯಿಂದ ಪಕ್ಷ ಹೊರಗೆ ತರಬೇಕು, ಹಿಂದುತ್ವ ಉಳಿಬೇಕು, ಜಾತೀಯತೆಯನ್ನು ದೂರ ಮಾಡಬೇಕು, ನೋವಲ್ಲಿರೋಂಥ ಎಲ್ಲ ಕಾರ್ಯಕರ್ತರು ಕೂಡ ಧ್ವನಿಯಾಗಬೇಕು ಅಂತ ನಾನು ಸ್ಪರ್ಧೆ ಮಾಡಿದ್ದು. ಇಡೀ ರಾಜ್ಯದಿಂದ ನಿರೀಕ್ಷೆಗೆ ಮೀರಿ ನಮ್ಮ ಕಾರ್ಯಕರ್ತರು ನನಗೆ ಬೆಂಬಲ ಕೊಟ್ಟರು. ಲೋಕಸಭೆ ಚುನಾವಣೆ ಮುಗೀತು, ವಿಧಾನ ಪರಿಷತ್ ಚುನಾವಣೆ ಬಂತು. 35-40 ವರ್ಷಗಳಿಂದ ನನ್ನ ಜೊತೆಗೇ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಂಥ ಉಡುಪಿಯ 3 ಬಾರಿ ಶಾಸಕರಾಗಿದ್ದಂಥ ರಘುಪತಿ ಭಟ್ರಿಗೂ ಕೂಡ ಇವತ್ತು ನೋವಾಗಿದೆ. ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನನಗಾದರೂ ಕೂಡ ದೆಹಲಿಯಿಂದ ಫೋನ್ ಬಂತು, ನೀವು ಚುನಾವಣೆ ನಿಲ್ಲಬೇಡಿ. ನಾನು ತಕ್ಷಣ 5 ನಿಮಿಷಕ್ಕೆ ಪತ್ರ ಬರೆದು ಕಳಿಸ್ತೆ, ಆಯಿತು, ಪಕ್ಷದ ನಿಷ್ಠೆಯಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡಲ್ಲ, ನಿಲ್ಲಿಲ್ಲ.
ರಘುಪತಿ ಭಟ್ರಿಗೆ ಫೋನೂ ಬರಲಿಲ್ಲ. ಟಿ ವಿಯಲ್ಲಿ ನೋಡಿದ್ರು, ಉಡುಪಿಗೆ ಅವ್ರ ಹೆಸರು ಬದಲು ಬೇರೆ ಹೆಸರು ಬಂತು. ಪತ್ರಕರ್ತರು ಕೇಳಿದ್ರು, ನೀವು ಬೇರೆ ಪಕ್ಷಕ್ಕೆ ಹೋಗ್ತೀರಾ ಅಂತ. ಅವರು ಒಂದು ಉತ್ತರ ಕೊಟ್ಟರು, ನನಗೆ ಇನ್ನೂ ನೆನಪಿದೆ, ಇಡೀ ಜೀವನ ನಾನು ನೆನಪಿಟ್ಕೊಂಡಿರ್ತೀನಿ. ನಾನು ಸತ್ತಾಗ ನಾನು ಹೇಳಿದ ಮೇಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಧ್ವಜ ಇರುತ್ತೆ, ಇದು ಅವ್ರ ಪಕ್ಷ ನಿಷ್ಠೆ. ಆಗ್ಲಿಂದನೂ ಹೇಳ್ಕೊತ ಬಂದರು, ಎಲ್ಲ ಹಿರಿಯರು ಹೇಳಿದರು, ಮಾನ್ಯ ಯಡಿಯೂರಪ್ಪನವರು ಹೇಳಿದರು, ವಿಜೇಂದ್ರ ಅಧ್ಯಕ್ಷ ಆದಮೇಲೆ ಅವರು ಹೇಳಿದರು, ನೀವು MLC ಚುನಾವಣೆ ಸ್ಪರ್ಧೆ ಮಾಡಬೇಕಾಗತ್ತೆ, ಎನ್ರೋಲ್ಮೆಂಟ್ ಎಲ್ಲ ಮಾಡಿ. ಸಾಕಷ್ಟು ಇಡೀ ಕ್ಷೇತ್ರದಲ್ಲಿ ಎನ್ರೋಲ್ಮೆಂಟು ಮಾಡಿದ್ರು. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇನ್ಚಾರ್ಜ್ ಆಗಬೇಕು ಅಂತ 42 ದಿನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು. 2 ದಿನ ಮುಂಚೆ ನಿಮಗೆ ಟಿಕೆಟ್ ಇಲ್ಲ ಅಂತ ಬಾಯ್ಬಿಟ್ಟು ಹೇಳಲಿಲ್ಲ, ಬೇರೆಯವರಿಗೆ ಟಿಕೆಟ್ ಅದನ್ನು ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿದಂಥ ವ್ಯಕ್ತಿ ಯಾರು? ಕಾಂಗ್ರೆಸ್ಸಿಗೆ ಹೋಗಬೇಕು ಅನ್ನೋಂಥ ತೀರ್ಮಾನ ಮಾಡ್ಕೊಂಡಿದ್ದವರು ಒಬ್ಬ ಹರ್ಷ ಅನ್ನೋಂಥ ಹಿಂದೂ ಯುವಕನ ಕಗ್ಗೊಲೆ ಆದಂಥ ಸಂದರ್ಭದಲ್ಲಿ ನಕ್ಸಲಿಸ್ಟ್ನ, ಮುಸಲ್ಮಾನರನ್ನ, ಕ್ರಿಶ್ಚಿಯನ್ರನ್ನ ಕಟ್ಕೊಂಡು ಒಂದು ಶಾಂತಿಗಾಗಿ ನಡಿಗೆ ಮಾಡಿದಂಥ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿ ಸೇರಿಸ್ಕೊಂಡು ಜಾತಿ ಆಧಾರದ ಮೇಲೆ, ಹಣಬಲದ ಮೇಲೆ ಇತ್ತೀಚೆಗೆ ಪಕ್ಷವನ್ನು ಸೇರಿದಂಥ ವ್ಯಕ್ತಿಗೆ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರ ಟಿಕೆಟ್ ಕೊಟ್ಟಿದ್ದಾರೆ. ಹಿಂದುತ್ವವಾದಿ ಪಕ್ಕಕ್ಕೆ ಸರ್ಕೊಂಡ್ರು ರಘುಪತಿ ಭಟ್ರು. ಜಾತೀಯತೆಯನ್ನು ಯಾಕೆ ಕೊಟ್ಟರು ಅದನ್ನು ಕೂಡ, ಶಿಕಾರಿಪುರದಲ್ಲಿ ವಿಜೇಂದ್ರ ಚುನಾವಣೆ ನಿಂತಾಗ 10,000 ಲೀಡು. ಅದು ಹಿಂದಿನ ಚುನಾವಣೆಯಲ್ಲಿ ಯಡಿಯೂರಪ್ಪನ ಚುನಾವಣೆ ನಿಂತಾಗ 60,000 ಲೀಡು. ಅವ್ರಿಗೆ ಗೊತ್ತಾಯಿತು ನನ್ನ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ, ಸಾಧು ಲಿಂಗಾಯತರು ಓಟ್ ತುಂಬ ಜಾಸ್ತಿ ಇದೆ ಶಿಕಾರಿಪುರದಲ್ಲಿ, ಈ ಸಾಧು ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ರೆ ಮುಂದಿನ ವಿಧಾನಸಭಾ ಚುನಾವಣೆಗೆ ತನ್ನ ಮಗನಿಗೆ ಅನುಕೂಲ ಆಗುತ್ತೆ ಅಂತ ಒಂದೇ ಕಾರಣಕ್ಕೆ ಪಕ್ಷ ನಿಷ್ಠೆ ಬರಲಿಲ್ಲ, ಹಿಂದುತ್ವ ಪ್ರಶ್ನೆ ಬರಲಿಲ್ಲ. ಹಿಂದುತ್ವದ ವಿರೋಧಿ ನಕ್ಸಲಿಸ್ಟು ಮತ್ತು ಕಮ್ಯುನಿಸ್ಟರು, ಮುಸಲ್ಮಾನ್ ಕ್ರಿಶ್ಚಿಯನ್ರು ಕಟ್ಕೊಂಡು ಮೆರವಣಿಗೆ ಮಾಡಿದಂಥ ವ್ಯಕ್ತಿ ಜಾತಿವಾದಿಗೆ ಹಣ ಇದೆ ಅಂತ ಅಂದ್ಕೊಂಡು ಟಿಕೆಟ್ ಕೊಟ್ಟರು. ಇದನ್ನು ಸಹಿಸಲಾರ್ದೇನೆ ಈಗ ರಘುಪತಿ ಭಟ್ ಕೂಡ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ. ಇವತ್ತಿಡೀ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ತಿನ ಎಲ್ಲ ಜಿಲ್ಲೆಗಳು ನಾವು ಪ್ರವಾಸ ಮಾಡ್ತಾ ಇರೋಂಥ ಸಂದರ್ಭ ನಾನು ನೋಡ್ತಾ ಇದ್ದೀನಿ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನೇರವಾಗಿ ಕೆಲವರು ರಘುಪತಿ ಭಟ್ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಸರ್ ಪಕ್ಷ ಸರ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ನಾವು ಒಳ್ಳೊಳಗೆ ಕೆಲಸ ಮಾಡ್ತೀವಿ, ಖಂಡಿತ ನಿಮಗೆ ಗೆಲ್ಲಿಸ್ತೀವಿ. 108 ಸ್ಥಾನದಿಂದ ಈ ಜಾತಿಯ ವಿಚಾರದಿಂದ ರಾಷ್ಟ್ರೀಯ ವಿಚಾರ ಪಕ್ಕಕ್ಕೆ ಹೋಗಿರೋದ್ರಿಂದ ಪಕ್ಷದ ನಿಷ್ಠೆ ಕಡಿಮೆ ಆಗ್ತಾ ಇರೋದ್ರಿಂದ 66 ಸ್ಥಾನಕ್ಕೆ ನಾವು ಬಂದಿದ್ದೇವೆ. MLAಗಳು ಯಾರು ಯಡಿಯೂರಪ್ಪನವ್ರ ಜೊತೆ ಹೋಗ್ತಾರೋ ಅವರಿಗೆ ಟಿಕೆಟು, ಯಾರು ಜೊತೆ ಹೋಗಲು ಅವ್ರಿಗೆ ಟಿಕೆಟ್ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮಗೋಸ್ಕರ ಇದೆ ಅನ್ನೋದಕ್ಕಿಂತನೂ ಸಿದ್ಧಾಂತ ಎಲ್ಲವೂ ಕೂಡ ಇಡೀ ದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ರಾಮಲಕ್ಷ್ಮಣನ ಅಂತ ಏನು ಹೇಳಿದೆ ನಾನು, ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಿರೋಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ಶ್ರಮ, ಆ ತಪಸ್ಸೇನಿಗೆಲ್ಲ ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ದಾರೆ, ಅದನ್ನು ತನ್ನ ಸ್ವಂತ ಆಸ್ತಿ ಅನ್ನೋಂಥ ರೂಪದಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ಬಳಸ್ಕೊಂಡು ಈ ಪಕ್ಷ ಇವತ್ತು ಈ ಸ್ಥಿತಿ ಬಂದಿದೆ. ನಮಗೆಲ್ಲರೂ ಕೂಡ ಪಕ್ಷ ತಾಯಿ ಸ್ಥಾನ, ತಾಯಿ ಸ್ಥಾನದಲ್ಲಿಂಥ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋಂಥ ಈ ಪರಿಸ್ಥಿತಿಯನ್ನು ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಯಾವ ರೀತಿ ಇಡೀ ದೇಶದಲ್ಲಿ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬದಿಂದ ಮುಕ್ತ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿದ್ದಾರೋ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪ ಮತ್ತು
ಅವ್ರ ಕುಟುಂಬದಿಂದ ಅಪ್ಪ ಮಕ್ಕಳಿಂದ ಈ ಪಕ್ಷವನ್ನು ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾನು ಯಾರ್ಯಾರು ಇವಾಗ ಕೆಲಸ ಮಾಡ್ತಿದ್ದಾರೋ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನಾನು ಮನವಿ ಮಾಡ್ತೇನೆ. ನಿಜ ನೀವೇನೋ ಒಂದು ಭಾರತೀಯ ಜನತಾ ಪಾರ್ಟಿನಲ್ಲಿ ಅಧ್ಯಕ್ಷರೋ ಉಪಾಧ್ಯಕ್ಷರೋ ಕಾರ್ಯದರ್ಶಿನೋ ಏನೋ ಸ್ಥಾನಮಾನದಲ್ಲಿ ಇರ್ಬೋದು, ಅಥವಾ ನಾಳೆ ಬರೋಂಥ ಕಾರ್ಪೊರೇಷನ್ನು ಜಿಲ್ಲಾ ಪರಿಷತ್ತಿನ ಸ್ಥಾನ, ತಾಲೂಕು ಪಂಚಾಯತಿನ ಜಿಲ್ಲಾ ಪರಿಷತ್ ತಾಲೂಕು ಸ್ಥಾನಗಳಿಗೋಸ್ಕರ ನೀವು ಅಪೇಕ್ಷೆ ಪಡ್ಬೋದು, ಅಲ್ಲಿದ್ದರೆ ಮಾತ್ರ ನಮ್ಗೆ ಸಿಗತ್ತೆ ಅಂತ. ಆದರೆ ತಾಯಿಯ ಬುಡವೇ ಅಲ್ಲಾಡ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಬುಡನೇ ಅಲ್ಲಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಪಕ್ಕಕ್ಕೆ ಸರ್ಕೊಂಡು ಜಾತೀಯತೆ ಬರ್ತಾ ಇದೆ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ. ಪಕ್ಷ ಉಳಿಬೇಕು, ಹಿಂದುತ್ವ ಉಳಿಬೇಕು, ನಿಷ್ಠಾವಂತ ಕಾರ್ಯಕರ್ತರು ಬೆಲೆ ಸಿಗಬೇಕು, ಜಾತಿವಾದಿಗಳು ಪಕ್ಕಕ್ಕೆ ಸರ್ಕೋಬೇಕು ಅಂತ ಆಸೆ ಇದ್ದರೆ ದಯವಿಟ್ಟು ತಾವೆಲ್ಲರೂ ಕೂಡ ರಘುಪತಿ ಭಟ್ ಅವರಿಗೆ ಕೆಲಸ ಮಾಡಿ ಅಂತ ನಾನು ಪ್ರಾರ್ಥನೆ ಕೂಡ ನಾನು ಮಾಡ್ತಾಯಿದ್ದೀನಿ. ನಮ್ಮದೇ ನಾವು ನೋಡ್ಕೋತೀವಿ ಅಂದರೆ ನಿಮಗೂ ಯಡಿಯೂರಪ್ಪನವ್ರಿಗೂ ಏನು ವ್ಯತ್ಯಾಸ ಆಗಲ್ಲ. ಭಾರತೀಯ ಜನತಾ ಪಾರ್ಟಿ ತನ್ನ ಕೈಯಲ್ಲಿ ಹಿಡ್ಕೊಂಡು ಅದ್ರ ಮುಖಾಂತರ ತಾನು ತನ್ನ ಮಕ್ಕಳು ಅಭಿವೃದ್ಧಿ ಆಗಬೇಕು ಅಂತ ಇಡೀ ಪಕ್ಷವನ್ನೇ ಹಿಡಿತದಲ್ಲಿ ಇಟ್ಕೊಂಡು ಪ್ರಯತ್ನ ಮುಂದುವರಿಸ್ತಾ ಇರೋದ್ರ ಸಂದರ್ಭದಲ್ಲಿ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ. ಅನೇಕರು ಸಾವಿರಾರು ನನಗೆ ಫೋನ್ ಬಂತು ಚುನಾವಣೆ ನಿಂತಂಥ ಸಂದರ್ಭದಲ್ಲಿ, ಈಗಲೂ ಬರ್ತಾಯಿದೆ. ಏನಾರು ಮಾಡಬೇಕು ಅಂತ. ಏನು ಮಾಡಬೇಕು? ಬಹಿರಂಗವಾಗಿ ವಿಧಿ ಇಲ್ಲದೇ ಈ ಸಿದ್ಧಾಂತಕ್ಕೆ, ಹಿಂದುತ್ವವಾದಕ್ಕೆ ಭಾರತೀಯ ಜನತಾ ಪಾರ್ಟಿ ಉಳಿಸೋದಕ್ಕೋಸ್ಕರ ಹೋರಾಟ ಮಾಡಬೇಕು. ಇದಕ್ಕೆ ನೀವೆಲ್ಲರೂ ಬನ್ನಿ. ಈ ಪಕ್ಷ ಉಳಿದ್ರೆ ನಿಮ್ಮ ಸ್ಥಾನಮಾನ, ನಿಮ್ಮ ಸ್ಥಾನಮಾನ ನೋಡ್ತಾ ಕೂತ್ಕೊಂಡ್ರೆ ಪಕ್ಷ ಇಲ್ಲಾಂತ ಸ್ಥಾನಮಾನಕ್ಕೆ ಬೆಂಕಿ ಹಾಕ್ಬೇಕು. ತೊಗೊಂಡು ಏನು ಮಾಡೋಣ? ಅದಕ್ಕೋಸ್ಕರ ಎಲ್ಲ ಕಾರ್ಯಕರ್ತರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ನೇರವಾಗಿ ಅನೇಕರು ಮಾಡ್ತಿದ್ದಾರೆ, ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕೆಲವರು ಹಿಂಭಾಗದಿಂದ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ, ಒಟ್ಟಿಗೆ ಬನ್ನಿ. ಈ ಚುನಾವಣೆ 100ಕ್ಕೆ 100 ರಘುಪತಿ ಭಟ್ ಗೆದ್ದೇ ಗೆಲ್ತಾರೆ, ಇದರಲ್ಲಿ ಯಾವ ಅನುಮಾನವೂ ಬೇಡ. ಹಿಂದುತ್ವ ಬಗ್ಗೆ ಆಗ್ತಾ ಇರುತ್ತೆ ಅಪಮಾನ, ರಘುಪತಿ ಭಟ್ರಿಗೆ ಆಗಿರೋಂಥ ಅನ್ಯಾಯ, ನನಗಾಗಿದ್ದಂಥ ಅನ್ಯಾಯ, ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ ಇಡೀ ರಾಜ್ಯದ ಜನ. ಅದೇ ರೀತಿ ಈ ಒಂದು ವಿಧಾನ ಪರಿಷತ್ತಿನ ಮತದಾರರು ಗಮನಿಸ್ತಾ ಇದ್ದಾರೆ, ಅದೇ ರೀತಿ ಕಾರ್ಯಕರ್ತರು ಗಮನಿಸ್ತಾ ಇದ್ದಾರೆ. ಧೈರ್ಯ ಬರ್ತೀರಾ, ಧೈರ್ಯ ಬನ್ನಿ. ಇದು ನಾನು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ಮತ್ತು ಕಾಂಗ್ರೆಸ್ ಸಂಸ್ಕೃತಿ ಬಗ್ಗೆ ನಿಮಗೆ ಗೊತ್ತಿದೆ, ಅದು ಪಕ್ಷ ನಿಷ್ಠೆ. ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲ ಪಕ್ಷಕ್ಕೂ ಬಂದೋದವ್ರೆ. ಕಳೆದ ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದರು, JDSಗೆ ಹೋದರು, ಈಗ ಮತ್ತು ಕಾಂಗ್ರೆಸ್ಗೆ ಹೋದರು. ಕಾಂಗ್ರೆಸ್ ಅಭ್ಯರ್ಥಿ, ಆ ಪಕ್ಷದ ಬಗ್ಗೆ, ಆ ಅಭ್ಯರ್ಥಿ ಬಗ್ಗೆ ಮಾತಾಡೋದಕ್ಕೆ ಅರ್ಥವೇ ಇಲ್ಲ. ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಹಿಂದುತ್ವದ ನೆಲೆ. ಇದು ಸ್ವಾರ್ಥಿಗಳ ಕೈಯಲ್ಲಿ ಈ ಪಕ್ಷ ಸಿಕ್ಕೋಗಿದೆ. ಇದರಿಂದ ಮುಕ್ತ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಒಟ್ಟಾಗಿ ಪ್ರಯತ್ನ ಮಾಡೋಣ ಅಂತ ಪ್ರಾರ್ಥನೆ ಮಾಡ್ತೀನಿ. ಅವರೆಲ್ಲರೂ ಕೂಡ ಒಪ್ತಾರೆ. ಯಾರ ಹತ್ರ ಖಾಸಗಿಯಾಗಿ ಮಾತಾಡೋರು ಕೂಡ ಹೇಳ್ತಾರೆ, ಸರ್ ನಾನು ನೇರ ಮಾಡ್ತಿದ್ದೀವಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಸರ್ ಹಿಂಭಾಗದಲ್ಲಿ ಮಾಡ್ತಿದ್ದೀವಿ, ನಾವು ಸ್ಥಾನಮಾನದಲ್ಲಿದ್ದೀವಿ. ಇನ್ನು ಕೆಲವರು ಸ್ಥಾನಮಾನದಲ್ಲಿ ಇದ್ದರೂ ಕೂಡ ನೇರವಾಗಿ ಬಂದು ಮಾಡ್ತಾಯಿದ್ದಾರೆ. ನಾನು ಅದಕ್ಕೋಸ್ಕರ ಎಲ್ರಿಗೂ ಪ್ರಾರ್ಥನೆ ಇದ್ದೇನೆ, ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು. ನಮ್ಮ ಉದ್ದೇಶ ಇಡೀ ರಾಜ್ಯದಲ್ಲಿಂಥ ಪಾರ್ಟಿ ಕಾರ್ಯಕರ್ತರದ್ದು ತಪಸ್ ಮಾಡಿ ಕೆಲಸ ಮಾಡ್ತಂಥ ಕಾರ್ಯಕರ್ತರ ಅಪೇಕ್ಷೆ, ಹಿಂದೆ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಇತ್ತೋ, ಸಾಮೂಹಿಕ ನಾಯಕತ್ವ, ಒಂದು ಕುಟುಂಬದಿಂದ ಅಪ್ಪ ಮಕ್ಕಳಿಂದ ಹೊರಗೆ ಬರೋದು, ಹಿಂದುತ್ವಕ್ಕೆ ಹೆಚ್ಚು ಒತ್ತು, ಪಕ್ಷ ನಿಷ್ಠೆಗೆ ಒತ್ತು ಕೊಟ್ಟು ಜಾತೀಯತೆಯನ್ನು ಪಕ್ಕಕ್ಕೆ ಸರಿಸೋ ದಿಕ್ಕಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕಾಗತ್ತೆ. ಆ ದಿಕ್ಕಲ್ಲಿ ಯಶಸ್ವಿ ಕೂಡ ಆಗ್ತೀವಿ ಅಂತ ವಿಶ್ವಾಸ ನನಗಿದೆ. ಆ ದಿಕ್ಕಿನಲ್ಲಿ ಪ್ರಯತ್ನ ನಡೀತಾ ಇದೆ. ಚರ್ಚೆ ಶುರುವಾಗಿದೆ. ರಘುಪತಿ ಭಟ್ ಚುನಾವಣೆ ಗೆದ್ದೇ ಗೆಲ್ತಾರೆ, ಇದು ಮೊದಲನೇದು. ರಘುಪತಿ ಭಟ್ರು ಯಾಕೆ ನಿಂತರು, ಈಶ್ವರಪ್ಪ ಯಾಕೆ ನಿಂತರು, ಇದು ಕೇವಲ ನನ್ನ ರಘುಪತಿ ಭಟ್ ಪ್ರಶ್ನೆ ಇದಲ್ಲ. ನನಗೆ ಗುರುಜಿಯವರು, ನಾವೆಲ್ಲ RSSನಲ್ಲಿ ಬಂದವರು, ಮಾಧವರಾವ್ ಸದಾಶಿವರಾವ್ ಗೋಲ್ವರ್ಕರ್ ಹೇಳಿದ ಒಂದು ಮಾತು ನನಗೂ ಇವತ್ತು ನೆನಪಾಡ್ತಾ ಇದೆ. संघ कुछ नहीं करेगा लेकिन स्वयं सेवक सब कुछ करेगा.
ಸಂಘ ಕುಚ್ ನಹಿ ಕರೇಗಾ ಲೇಕಿನ್ ಸಬ್ ಕುಚ್ ಸ್ವಯಂ ಸೇವಕ್ ಕರೇಗಾ. ಇದು ಮಾಧವರಾವ್ ಸದಾಶಿವರಾವ್ ಗೋಲ್ ಅವ್ರು ಹೇಳಿದ ಮಾತು. ನಾವೆಲ್ಲರೂ ಕೂಡ ಸ್ವಯಂ ಸೇವಕರೇ. ನೇರವಾಗಿ ಸಂಘ ಏನು ಮಾಡಲ್ಲ. ಸಂಘದಿಂದ ಸಂಸ್ಕಾರ ಪಡೆದಂಥ ಸ್ವಯಂ ಸೇವಕ ಎಲ್ಲವೂ ಮಾಡ್ತಾರೆ. ಇದು ಅವ್ರು ಕೊಟ್ಟಂಥ ಒಂದು ಮಾರ್ಗದರ್ಶನ. ಆ ದಿಕ್ಕಿನಲ್ಲಿ ರಘುಪತಿ ಭಟ್ ಸ್ಪರ್ಧೆ ಮಾಡಿದ್ದಾರೆ, ನಾನು ಸ್ಪರ್ಧೆ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾಯಿದೆ. ಶುದ್ಧೀಕರಣ ಆರಂಭ ಆಗುತ್ತೆ, ಈ ವಿಶ್ವಾಸ ನನಗಿದೆ. ಈಗ ಈ ಚುನಾವಣೆ ಈ ಬಿಜೆಪಿ ಮತ್ತು JDS ಎರಡೂ ಈಗ ಮೈತ್ರಿ. ಈ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣ ಈ ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತಾ? ನಾನು ಆ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಯಾಕಂದ್ರೆ ಒಂದು ಕಡೆ ಇಷ್ಟು ಬಂಡಾಯ ಇದೆ, ಇನ್ನೊಂದು ಕಡೆ ಈ ಪ್ರಕರಣ. ಇದು ಬಿಜೆಪಿ ಮತ್ತು JDS ಅಭ್ಯರ್ಥಿಗಳಿಗೆ ಮುಳುವಾಗುತ್ತಾ? ಈ ಪೆಂಡೇವ್ ಪ್ರಕರಣ ಇದೆಯಲ್ಲ, ಇದು ಕರ್ನಾಟಕವೇ ದೇಶದ ಮುಂದೆ ತಲೆ ತಗ್ಗಿಸುವಂಥ ಒಂದು ಘಟನೆ. ಒಬ್ಬ ಹೆಣ್ಣನ್ನು ಬೀದಿಗೆ ತಂದುಬಿಟ್ಟಿದ್ದೀವಿ ನಾವು. ತಾಯಿ ಅಂತ ಕರೆಯುವಂಥ ಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ ನಾವು ಹೆಣ್ಣನ್ನು. ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಹೆಣ್ಣನ್ನು ಒಂದು ಭೋಗದ ವಸ್ತು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಭಾರತ ಹೆಣ್ಣನ್ನು ತಾಯಿ ಅಂತ ಕರೆಯುವಂಥ ದೇಶ. ಈ ತಾಯಿ ಕರೆಯುವಂಥ ದೇಶದಲ್ಲಿ ಆ ಪ್ರಜ್ವಲ್ ಪ್ರಕರಣ ಒಂದು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ನನಗೆ ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ DK ಶಿವಕುಮಾರ್ ಹೇಳ್ಕೋತಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ನನಗೆ ಸಂಬಂಧ ಇಲ್ಲ, ಆ ಪೆಂಡೇವ್ ಫ್ಯಾಕ್ಟ್ರಿನೇ DK ಶಿವಕುಮಾರ್ದು ಅಂತ ಅವ್ರು ಹೇಳ್ತಾರೆ. ಇದನ್ನು ರಾಜಕೀಯಕ್ಕೆ ಬಳಸ್ಕೊಂಡು ನಾನು ಹೇಳಿದೆ ಹೆಣ್ಣಿನ ಮಾನವನ್ನು ರಸ್ತೆ ತಂದಿದ್ದಾರೆ ಅಂತ. ನಾನು ಅದಕ್ಕೋಸ್ಕರ ಇಷ್ಟು ಮಾತ್ರ ಹೇಳಿದ್ದು. ಅದಕ್ಕೆ ಚುನಾವಣೆ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ. ಇದನ್ನು CBI ತನಿಖೆ ಕೊಡಿ. SIT ನೀವು ಕೊಡೋದ್ರಿಂದ ಏನು ನೀವು ಹೇಳ್ತಾ ಇದ್ದೀರಿ ನಮ್ಮ ಸಂಬಂಧ ಇಲ್ಲ, ನಿಮ್ಮ SIT ಯಾರ ಕಂಟ್ರೋಲಲ್ಲಿದೆ? ನಿಮ್ಮ ಕಂಟ್ರೋಲಿದೆ. ನೀವು ಕೊಟ್ಟ ಮೇಲೆ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ? ನೀವು ಹೇಳಿದ್ದೆ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ರಿಪೋರ್ಟೇ ಅವ್ರು ಕೊಡಬೇಕು. ಯಾರು ನಂಬ್ತಾರೆ ಅದನ್ನು? CBI ಕೊಟ್ಟರೆ ರಗಳ ಇಲ್ಲ, ಯಾಕೆ ಕೊಡೋಲ್ಲ? CBI ಕೊಟ್ಟರೆ ಇಷ್ಟೊತ್ತಿಗೆ ಅವ್ನು ಎಲ್ಲಿದ್ದರೂ ಹೇಳ್ಕೊಂಬರ್ತಿದ್ರು. ಇವತ್ತೇನು 31ಕ್ಕೆ ಬರ್ತೀನಿ, ಅದು ಇದೊಂದು ಹೇಳ್ತೀನಿ, ಗೊತ್ತಿಲ್ಲ ನಾನು ಯಾವ್ದು ಬರ್ತಾರೋ ಬಿಡ್ತಾರೋ ಅಂತ. ಅದಕ್ಕೋಸ್ಕರ ಹೇಳ್ತಿರೋದು ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೆ ಬೀರಲ್ಲ ಅನ್ನೋದಕ್ಕಿಂತ ಇವ್ರು ಪದವೀಧರರು. ವೋಟ್ ಮಾಡೋರು ಎಷ್ಟು ಜನ ಪದವೀಧರರು. ಇವರಿಗೆ ಕಾಂಗ್ರೆಸ್ ರೋಲ್ ಏನು, JDS ರೋಲ್ ಏನು, DK ಶಿವಕುಮಾರ್ ರೋಲ್ ಏನು, ಕುಮಾರಸ್ವಾಮಿ ರೋಲ್ ಏನು, ಇದೆಲ್ಲವೂ ಕೂಡ ಅವ್ರು ಚರ್ಚೆ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಈಗ ನಿಮ್ಮ ಪಕ್ಷ ಶುದ್ಧೀಕರಣದ ಹೋರಾಟ ಇದೆಯಲ್ಲ, ರಾಯಣ್ಣ ಬ್ರಿಗೇಡ್ ಅದನ್ನು ಮತ್ತೆ ಏನಾದರೂ ಸಂಘಟಿಸ್ತೀರಾ? ಪಕ್ಷ ಶುದ್ಧೀಕರಣಕ್ಕೂ ರಾಯಲ ಬ್ರಿಗೇಡ್ಗೂ ಏನು ಸಂಬಂಧ ಇಲ್ಲ. ಹೇಳ್ತೀನಿ. ನೀವು ಗಮನಿಸಿ, ಸ್ವತಂತ್ರ ಬಂದಾಗಿಂದನೂ ಕೂಡ ಇಲ್ಲಿ ತನಕನೂ ಕೂಡ ಕಾಂಗ್ರೆಸ್ ಏನು ಹೇಳ್ತಾ ಬಂದಿದೆ? ಯಾವ ಚುನಾವಣೆ ಬಂದಾಗದು ಬೇರೆ ಟೈಮಲ್ಲ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಉದ್ಧಾರಕ್ಕೆ ಕಾಂಗ್ರೆಸ್ ಹೋಗಿ ಬೇರೆ ಸ್ಲೋಗನೇ ಇಲ್ಲ. ಎಷ್ಟು ಅಲ್ಪಸಂಖ್ಯಾತರು ಉದ್ಧಾರ ಆಗಿದ್ದಾರೆ, ಎಷ್ಟು ದಲಿತರು ಉದ್ಧಾರ ಆಗಿದ್ದಾರೆ, ಎಷ್ಟು ಹಿಂದುಳಿದವರು ಉದ್ಧಾರ ಆಗಿದ್ದಾರೆ. ಇದಕ್ಕೋಸ್ಕರ ಅಲ್ಪಸಂಖ್ಯಾತರಿಗೆ ಹಾಗೂ ಹೀಗೂ ಅವ್ರು ಹೇಳ್ಕೊಂಡ್ರೆ ಬ್ರದರ್ಸು ಬೀಗ್ರ ಥರ ಇಟ್ಕೊಂಡಿದ್ದಾರೆ. ಮಾಡಲಿ, ನಾನು ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ ನಾನು. ಯಾಕಂದರೆ ಅವರು ಪಾಪ ನಮಗೇನೋ ಭಾಳ ಮಾಡಿದ್ದಾರೆ ಅಂತ ಅವರು ಅಂದ್ಕೊಂಡಿದ್ದಾರೆ. ಏನು ಮಾಡಿದ್ದಾರೆ? ಅವ್ರ ಮಕ್ಕಳು ವಿದ್ಯಾವಂತರಾಗಲಿಲ್ಲ, ಗುಜರಿಯಿಂದ ಹೊರಗೆ ಬಂದಿಲ್ಲ, ಬಸ್ ಕಂಡಕ್ಟ್ರು ಹಾಗೆ ಹೊರಗೆ ಬರಬೇಕು ಅಲ್ಲೇ ಇದ್ದಾರೆ, ಬಾಟ್ಲಿ ಪೇಪರ್ ಮಾರ್ಕೊಂಡೇ ಇದ್ದಾರೆ, ಕೊಳತು ಹಣ್ಣು ಮಾರ್ಕೊಂಡಿದ್ದಾರೆ. ಇದು ಅಲ್ಪಸಂಖ್ಯಾತರು ಉದ್ಧಾರ ಮಾಡಿದವ್ರು. ಅವ್ರಿಗೆ ಯಾವತ್ತೂ ಅರ್ಥ ಆಗುತ್ತೆ. ಕೆಲವು, ನಾನು ಎಲ್ಲ ಮುಸಲ್ಮಾನರು ರಾಷ್ಟ್ರದ್ರೋಹಿಗಳನ್ನು ಕರೆಯಲ್ಲ. ಕೆಲವರು ಮುಸಲ್ಮಾನರು ರಾಷ್ಟ್ರದ್ರೋಹಿಗಳು ಮಾಡಿದಂಥ ಈ ಷಡ್ಯಂತ್ರಗಳು ಇಡೀ ರಾಜ್ಯದ ದೇಶದ ಮುಸಲ್ಮಾನರಿಗೆ ಆ ಒಂದು ಇವರೆಲ್ಲರೂ ಪಾಕಿಸ್ತಾನ ಪರ ಅನ್ನೋಂಥ ಒಂದು ಭಾವನೆ ಬರೋಂಥ ರೀತಿ ನಡ್ಕೋತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ಸು ಅದಕ್ಕೆ ಎಂಕರೇಜ್ಮೆಂಟ್ ಮಾಡ್ತಾ ಇದೆ. ಎಷ್ಟು ಏನೋ ನಂಬ್ಕೊಂಡಿದ್ದಾರೆ, ನಮಗೆ ಅನುಕೂಲ ಮಾಡ್ತಾರೆ ಅಂತ ಅಂದ್ಕೊಂಡಿವಿ. ಅವ್ರನ್ನ ಮುಟ್ಟೋಕ್ಕೆ ನಮ್ಮ ಕೆಲವಂತ ಭಾರತೀಯ ಜನತಾ ಪಾರ್ಟಿ ನಂಬಲ್ಲ ಅವರು. ಆದರೆ ಹಿಂದುಳಿದವ್ರಿಗೂ ದಲಿತರಿಗೂ ಮೋಸ ಮಾಡ್ಕೊಂಡು ಬಂದಿದ್ದೀರಿ ಅವತ್ತಿಂದ ಇವತ್ತಿನ ತನಕ. ಅವ್ರನ್ನ ಜಾಗೃತಿ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಒಟ್ಟಾಗಿ ಸೇರಿ, ಇದು ಭಾರತೀಯ ಜನತಾ ಪಾರ್ಟಿ ಬ್ರ್ಯಾಂಚ್ ಅಲ್ಲ, ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು. ಕಾಂಗ್ರೆಸ್ನವರು, JDSನವರು, BJPಯವರು, ಎಲ್ಲ ಪಕ್ಷದವರು ಅದರಲ್ಲಿದ್ದಾರೆ.
ದೊಡ್ಡ ಸಮಾವೇಶ ಆಯಿತು ಕೂಡಲ ಸಂಗಮದಲ್ಲಿ. 3 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಸೇರಿದ್ರು, ಸ್ವಂತ ದುಡ್ಡು ಹಾಕ್ಕೊಂಡು ಬಂದಿದ್ದರು. ಸಂಘಟನೆ ಬೆಳೀತಾ ಇತ್ತು. ಸ್ವಾಭಾವಿಕವಾಗಿ ಅವತ್ತು ಯಡಿಯೂರಪ್ಪನವ್ರ ರಾಜ್ಯದ ಮುಖ್ಯಮಂತ್ರಿ ಬೆಂತಟ್ಟಬೇಕಿತ್ತು ನನಗೆ, ಒಳ್ಳೆ ಕೆಲಸ ಮಾಡ್ತಿದ್ರು, ಮುಂದುವರಿಸಿ ನೀವೆಲ್ಲರೂ ಸೇರಿ ಅಂತ. ಮಾಡಲಿಲ್ಲ. ಅಮಿತ್ ಶಾ ಹತ್ರ ಕಂಪ್ಲೇಂಟ್ ಮಾಡ್ತಾರೆ, ಈ ಬ್ರಿಗೇಡ್ ಬೇಡ ಇದು. ಆಶ್ಚರ್ಯ ನನಗೆ. ಅಮಿತ್ ಶಾ ದಿಲ್ಲಿ ಕರೆಸಿದ್ರು, ಹೋದೆ. ಭಾಳ ದೊಡ್ಡ ದೊಡ್ಡ ನಾಯಕರು, ಕೇಂದ್ರ ನಾಯಕರ ಜೊತೆ ಸಭೆ, ಅರ್ಧ ದಿನ. ನಾನು ಅಮಿತ್ ಶಾಗೆ ಯಾಕೆ ಕರೆಸ್ತೀರಿ ಅಂತೆ. ಅವರೇನೋ ಹೇಳ್ತಾರೆ ಯಡಿಯೂರಪ್ಪನವರ ಬ್ರಿಗೇಡ್ ಬೇಡ ಅಂತ, ನೋಡಪ್ಪ ಕೇಳು ಅಂದರು. ಏನು ಸರ್ ಯಾಕೆ ಬೇಡ ಅಷ್ಟೇ. ನಾನು ಅವ್ರಿಗೆ ಅಮಿತ್ ಶಾಗೆ ಕೇಳಿದೆ, ಬೇಡ ಅಂತ ಯಾಕೆ ಬೇಡ ಅಂತ ಕೇಳ್ರಿ ಅಂತ. ಕ್ಯೋ ಭಯ್ಯ ಅಂದರು ಅವರು. ಬೇಡ ಇಷ್ಟೇ, ಅರ್ಧ ದಿನ ಇದೇ ಆಗುತ್ತೆ. ಕೊನೆ ನಾನು ಅಮಿತ್ ಶಾ ಕೇಳಿದೆ, ನಿಮ್ಮಷ್ಟು ದೊಡ್ಡವರು ದೇಶದ ಬಗ್ಗೆ ಯೋಚನೆ ಮಾಡ್ತಿರೋರು, ನಿಮ್ಮ ಸಮಯ ಕಳೆಯೋಕ್ಕೆ ನಾನು ತಯಾರಿಲ್ಲ. ದೊಡ್ಡವ್ರ ಚಿಂತನೆ ಚೆನ್ನಾಗೇ ಮಾಡಿರ್ತೀರಿ, ನೀವು ಹೇಳಿ ಎತ್ತಲ ಹೋಗಲಿ, ನನಗೂ ಅವ್ರು ಕೂರ್ಸ್ಕೊಂಡು ಯಾಕೆ ಮಾತಾಡ್ತೀರಿ, ಒಂದು ಸೂಚನೆ ಕೊಟ್ಬಿಡಿ ಮುಗೀತು ಅಂದ. छोड़ भैया अंದರು. ಬಿಟ್ಟೆ. ನಾನು ಇವತ್ತಿನ ತನಕನೂ ಹಿರಿಯರ ಮಾತು ಕೇಳ್ಕೊಂಡೇ ಬಂದಿದ್ದು. ಮೊನ್ನೆ ಹೇಳಿದ್ನಲ್ಲ, ಮೊನ್ನೆ ಅಸೆಂಬ್ಲಿ ಚುನಾವಣೆ ನೀನು ಇಲ್ಲಿ ಕೊಡೋದು ಬಿಟ್ಟಾಕ್ದೆ. ಎನರ್ಜಿ ಮಿನಿಸ್ಟರ್ ಆಗಿದ್ದೆ, ಪಕ್ಷದ ಜವಾಬ್ದಾರಿ ತಗೋಬೇಕು, ಎನರ್ಜಿ ಮಿನಿಸ್ಟರ್ ಸ್ಥಾನಕ್ಕೆ ರಾಜೀನಾಮೆ ಕೊಡು, ಪಕ್ಷದ ಅಧ್ಯಕ್ಷ ಆಗು ಅದೇ. ಹೀಗೇ ನನ್ನನ್ನು ನಾನು RSSನ ನಿಷ್ಠೆಯಿಂದ ಬೆಳ್ಕೊಂಬಂದ ಸಂಸ್ಕಾರ ಅಂತ ಬೆಳ್ಕೊಂಬಂದಿದ್ದವನು ನಾನು. ಆದರೆ ಈಗ ಮಿತಿಮೀರಿ ಹೋಗಿರೋದ್ರಿಂದ, ಒಂದೇ ಕುಟುಂಬದ ಕೈಯಲ್ಲಿ ಸಿಕ್ಕಿರೋದ್ರಿಂದ ಇದು. ಅದಕ್ಕೋಸ್ಕರ ನಿಮ್ಮಂತೆ ಪ್ರಶ್ನೆ ನಾನು ಮೊನ್ನೆ ಬೆಳಗ್ಗೆ ಬಾಗಲಕೋಟೆಗೆ ಹೋಗಿದ್ದೆ. ನಾನು ಅಲ್ಲಿ ಪತ್ರಕರ್ತರು ಕೇಳಿದ್ರು, ರಾಯಣ್ಣ ಬ್ರಿಗೇಡ್ ಶುರು ಮಾಡ್ತೀರಾ ಅಂತ. ನಾನು ಚುನಾವಣೆ ನಿಲ್ಲಬೇಕಾದ್ರೂ ಒಂದೇ ಅಭಿಪ್ರಾಯ ಎಲ್ಲರದ್ದು ಕೇಳಿ ನಿಂತವನು. ಈಗಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮಂಗೆ ಶುರು ಮಾಡಿ 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 ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಹಿಂದುಳಿದವ್ರಿಗೆ, ದಲಿತರಿಗೆ ಅನ್ಯಾಯ ಆಗ್ತಾಯಿದೆ, ಎಲ್ಲ ರಾಜಕೀಯ ಪಕ್ಷದ ಅನ್ಯಾಯ ಆಗ್ತಾಯಿದೆ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಜಾತಿ ಕಡೆನೇ ಹೊರಟ್ಬಿಟ್ಟಿದೆ, ನೀವು ಶುರು ಮಾಡಿ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ಫಲಿತಾಂಶ, ಈ ಚುನಾವಣೆ ಎಲ್ಲ ಮುಗಿದ ನಂತರ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಇಡೀ ರಾಜ್ಯದ ಹಿಂದುಳಿದ ದಲಿತ ಎಲ್ಲ ನಾಯಕರದ್ದು ಒಂದು ವಿಶೇಷ ಸಭೆ ಕರೀತೇನೆ, ಎಲ್ಲ ಪೊಲಿಟಿಕಲ್ ಪಾರ್ಟಿ ಇರೋದು. ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ, ಇನ್ಯಾವುದೂ ತೀರ್ಮಾನ ಆಗಿಲ್ಲ. ನರೇಂದ್ರ ಮೋದಿ ಇಡೀ ದೇಶಕ್ಕೆ ಒಂದೇ ಕರೆ ಕೊಟ್ಟಿದ್ದಾರೆ, ಒಂದು ಕುಟುಂಬಕ್ಕೆ ಒಂದು ಸೀಟು. ನಾನು ಈಗ MLAನೂ ಇಲ್ಲ, MP ಇಲ್ಲ, ಎಂಥ ಸುಡುಗಾಡೂ ಇಲ್ಲ. ನನ್ನ ಮನೆಗೆ ನನ್ನ ಮಗನ ಒಂದು ಸೀಟ್ ತೊಗೊಳ್ತೀನಿ, ನಿಂತ್ಕೋ, ನಾನೇ ಸೀಟ್ ಕೊಡಿಸ್ತೀನಿ, ನಾನೇ ಕೊಡ್ತೀನಿ, ಇಡೀ ಕ್ಷೇತ್ರ ಓಡಾಟ ಮಾಡಿ ಗೆಲ್ಲಿಸ್ತೀನಿ. ಯಾಕೆ ಮೋಸ ಮಾಡಿದ್ರಿ? 4 ಒಂದೇ ಇರಬೇಕು, 4 ಒಂದೇ. ಇದೇ ಮಾತು ರಘುಪತಿ ಭಟ್ರಿಗೂ ಹೇಳಿದರು, ನಿಲ್ಬೇಡ ಚುನಾವಣೆಗೆ, ಬಾ ನೀನು ಇವತ್ತಿಂದನೇ ಶುರು ಮಾಡು, ಎನ್ರೋಲ್ಮೆಂಟ್ ಮಾಡು. ಕುಟುಂಬ ರಾಜಕಾರಣ ಅಂದರೆ ಇಡೀ ಕುಟುಂಬವೇ ರಾಜಕಾರಣದಲ್ಲಿ ಬಿದ್ದಿದ್ದರೆ ಅದು ಕುಟುಂಬ ರಾಜಕಾರಣ ಅಂತಾರೆ, ಒಬ್ಬರಿದ್ದವರು ಅಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ನಿಲುವು, ಇದು ಅಮಿತ್ ಶಾ ನರೇಂದ್ರ ಮೋದಿ ನಿಲುವು, ನಮ್ಮ ನಿಲುವು ಅದೇ. ತಪ್ಪು ಅಂತ ನೀವು ಹೇಳ್ರಿ, ತಿದ್ಕೋತೀನಿ ಅದನ್ನು. ಇಲ್ಲಿ ಪ್ರಶ್ನೆ ಬಂದಿರೋದು, ನಾನು ಇಷ್ಟೆಲ್ಲ ಬಂದು ಪತ್ರಕರ್ತರ ಹತ್ರ ಹೇಳಿರ್ಬೇಕಾದ್ರೆ ಎದೆ ಗಟ್ಟಿ ಎಷ್ಟಿರ್ಬೇಕು ಲೆಕ್ಕ ಹಾಕಿ. ಒಂದೇ ಒಂದು ನೀವು ನಂದು ವಿಚಾರದ ತಪ್ಪಿದ್ರೆ ಹೇಳಿ, ನಾನು ಇಲ್ಲಿಂದ ಕ್ಷಮೆ ಕೇಳಿ ಪತ್ರಿಕಾಗೋಷ್ಠಿ ಬಿಟ್ಟು ಹೋಗ್ತೇನೆ. ಕೇಳ್ಬೋದು, ಯಾರಿಗೆ ಬೇಡ್ತಾರೆ? ಬೇಕಾದಷ್ಟು ಜನ ಅವ್ರವ್ರ ಮಕ್ಳಿಗೆ ಕೇಳಲಿ, ಯಾರ ಮಗನಿಗೆ ಸಿಗುತ್ತೋ ಹೌದು. ನನಗೆ ಕೊಡು ಅಂತ ನೀವೇನು ಇತ್ಕೋ ಅಂತ ಹೇಳಿ ಓಡಾಡಿ ಗೆಲ್ಲಿಸ್ತೀನಿ ಅಂತೇಳಿ, ಇದಕ್ಕೆ ಮೋಸ ಅಂತಿರೋ, ದ್ರೋಹ ಅಂತಿರೋ, ವಂಚನೆ ಅಂತಿರೋ, ಷಡ್ಯಂತ್ರ ಅಂತಿರೋ, ಯಾವ ಪದ ಬಳಸ್ಬೇಕು ಇದಕ್ಕೆ? ನೀವು ಕೇಂದ್ರದ ಮಂತ್ರಿ, ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯ. ಹಠ ಮಾಡಿ ನಿಮ್ಮ ದಕ್ಷಿಣ ಕನ್ನಡದ ಒಬ್ಬ ಹಿರಿಯರು ಹೇಳಿದ್ರು, ಯಾವ ಕಾರಣಕ್ಕೂ ಅವನಿಗೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಕುಟುಂಬ ರಾಜಕಾರಣ ಇಲ್ಲ, ಅಪ್ಪ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಇನ್ನೊಬ್ಬನ MP ಮಾಡೋಕ್ಕೆ ಅವಕಾಶ ಕೊಡಬೇಡಿ. ನನಗೇ ಒತ್ತಾಯ ಮಾಡಿದ್ರು, ಹಠ ಮಾಡಿದೆ, ಬಿಡಲಿಲ್ಲ. ಕೊನೆಗೆ ತೀರ್ಮಾನ ಆಯಿತು, ಆಯ್ತಪ್ಪ MP ಆಯಿತು. ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು, ಕೇಂದ್ರ ಚುನಾವಣಾ ಸಮಿತಿ MP, ಇನ್ನೊಬ್ಬ MLA. 6 ತಿಂಗಳು ಕಾದಿದ್ದು. ನೀವು ಪತ್ರಕರ್ತರು ಹೇಳಿ, ಯಾವುದಾದ್ರು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ 6 ತಿಂಗಳು ಖಾಲಿ ಇದ್ದಿದ್ದು ನೋಡಿದ್ದೀರಾ? ದೆಹಲಿಗೆ ಹೋಗಿ ಭಂಡತನದಲ್ಲಿ ಕೂತು ಒತ್ತಾಯ ಮಾಡಿ 6 ತಿಂಗಳ ನಂತರ ಅಧ್ಯಕ್ಷ ಮಾಡ್ಕೊಂಡು ಬರ್ತಾರಲ್ಲ, ನೀವು ಯಾಕೆ ಅವ್ರಿಗೆ ಪ್ರಶ್ನೆ ಕೇಳಲ್ಲ? ನಿಮ್ಮ ಮಗ ಬಿಟ್ಟರೆ ಬೇರೆ ಯಾರಿಲ್ಲ ಅಂತ ನೀವು ಯಾಕೆ ಹೇಳಲ್ಲ? ಬಂದೆ ಅಲ್ಲಿಗೆ ಬರ್ತೀನಿ ನಾನು. ನೀವು ಕೇಳ್ತೀರಿ, ಇದು ಗೊತ್ತು ನನಗೆ. ನಾನು ಹೇಳ್ತೀನಿ, ಅದಕ್ಕೂ ನಾನೇ ಕೇಳ್ತೀನಿ ಅಂದರೆ, ನಾಳೆ ಯಡಿಯೂರಪ್ಪ ಬಂದು ಈ ಪ್ರಶ್ನೆ ಕೇಳಿ, ನಿಮ್ಮ ಮಕ್ಕಳು ಬಿಟ್ಟರೆ ಯಾರು ಇಲ್ವಾ? ಈ ಕೇಂದ್ರ ಚುನಾವಣಾ ಸಮಿತಿ, ನಿಮ್ಮ ಮಗ MP ಅವಕಾಶ ಗೆದ್ದರೆ ಮಂತ್ರಿ, ನಿಮ್ಮ ಮಗ ಇನ್ನೊಬ್ಬ MLA, ಅವನ ರಾಜ್ಯಾಧ್ಯಕ್ಷ, ಇದಾ ನಿಮ್ಮ ನ್ಯಾಯ ಅಂತ ಕೇಳಿ. ನಿಮಗೆ ಪತ್ರಕರ್ತರು ಕೇಳೋ ಧೈರ್ಯ ಇಲ್ಲ, ನಾನೇನು ಮಾಡಲಿ? ಕೇಳಿದಿರ? ಏನೊಂದು ಉತ್ತರ ಕೊಟ್ಟರು, ಕೇಳಿಲ್ಲ ನೀವು, ನನಗೆ ಗೊತ್ತು, ಇರಲಿ ಬಿಡಿ, ಅವ್ರಿಗೆ ಉತ್ತರ ಕೊಡ್ತೀನಿ.
ಏನಂದ್ರು? ನಾನಲ್ಲಪ್ಪ ಪ್ರಶ್ನೆ ಕೇಳಿದ್ದು, ನೀವು ಕೇಳಬೇಕಿತ್ತು ಅಂದೆ. ಈಶ್ವರಪ್ಪ ಕೇಳಿದ ಪ್ರಶ್ನೆ ಅಲ್ಲ, ನಾನು ಹೇಳಿದ್ದ. ನನಗೆ ಪ್ರಶ್ನೆ ಒಂದು ನಿಮಿಷ ಸರ್, ಒಂದು ನಿಮಿಷ ಅವ್ರು ಮುಗಿಸ್ಬಿಡ್ತೀನಿ. ಬಂಡಾಯ ಏನಾಗುತ್ತೆ ಬಿಡುತ್ತೆ, ಬಂಡಾಯ ಅಂತ ಅಂದ್ರವರು ನಾನು ಒಪ್ಪಲ್ಲ. ಇದು ಸ್ವತಂತ್ರ ಸ್ಪರ್ಧೆ. ನಾನು ಯಾರ ವಿರುದ್ಧ ಬಂಡಾಯ ಮಾಡಲಿ? ನನ್ನ ಪಕ್ಷದ ವಿರುದ್ಧ ನಾನು ಬಂಡಾಯ ಮಾಡಲ್ಲ. ಇವತ್ತು ಪಕ್ಷ ಉಚ್ಚಾಟನೆ ಮಾಡಿದೆ. ಜಗದೀಶ್ ಶೆಟ್ಟರು ಪಕ್ಷ ಉಚ್ಚಾಟನೆ ಮಾಡಿದ್ರು, ಕಾಂಗ್ರೆಸ್ಗೆ ಹೋದರು, MLC ಮಾಡಿಕೊಂಡ್ರು. ಅದೇ ಜಗದೀಶ್ ಶೆಟ್ಟರು ಮತ್ತೆ ಕರ್ಕೊಂಬಂದು ರಾಜ್ಯಸಭಾ ಲೋಕಸಭೆ ನಿಲ್ಲಿಸ್ಯಾರೆ. ನನ್ನ ಕುತ್ತಿಗೆ ಕೊಯ್ದ್ರು ಪಾರ್ಟಿ ಬಿಟ್ಟು ಹೋಗಲ್ಲ. ಈ ಪಾರ್ಟಿ ನಂದೇ, ತಾತ್ಕಾಲಿಕ ವ್ಯವಸ್ಥೆ ಇದು. ಯಡಿಯೂರಪ್ಪ BJP ಬಿಟ್ಟು ಹೋದರು, ಇನ್ನೊಂದು ಪಾರ್ಟಿ ಕಟ್ಟಿದ್ರು. ಹಾಂ, ಅದಕ್ಕೆ ನಾನು ಈ ಬದುಕು ಮಾಡ್ತಾ ಇರೋದು ವಿನಃ ಯಾವ ಫಲಿತಾಂಶ ದೇವ್ರಿಟ್ಟಿದ್ದು. ಒಂದೇ ಸರ್, ಒಂದು ಮುಗಿಸ್ಬಿಟ್ಟು ಒಳ್ಳೆ ಸಬ್ಜೆಕ್ಟ್ ಇಟ್ಟಿರೋರು. ಒಂದು ಕಾಲದಲ್ಲಿ 2 ತಾನೇ ನಾವು MP ಇದ್ದಿದ್ದು, 2 ತಾನೇ MLA ಇದ್ದಿದ್ದು. ಅದಾದಮೇಲೆ ನಾವು 4 MLA ಆದ್ವಿ. 4 MLA ಆದಾಗ್ರು ಭಾಳ ಜನ ನಮಗೆಲ್ಲ ಕರೆದ್ರು. ಯಾಕ್ರಿ ಈ ಪಾರ್ಟಿ ಅಧಿಕಾರಕ್ಕೆ ಬರಲ್ಲ ಬಿಡ್ರಿ, ಯಾಕೆ ಸಾಯ್ತೀರಿ ಈ ಪಾರ್ಟಿಗೆ, ಬರ್ರಿ ಹೊರಗಡೆ. ತುಂಬ ಜನ ಕರೆದ್ರು. ಹಿಂದುತ್ವ ಸಿಗತ್ತೆ ಆ ಪಾರ್ಟಿಗೆ? ಯಾವುದಾದ್ರು ಪಾರ್ಟಿ ಗಂಟುಸ್ತನದಿಂದ ಧೈರ್ಯವಾಗಿ ಹೇಳಿ ನೋಡೋಣ, ನಾವು ಹಿಂದುತ್ವದ ಪರವಾಗಿದ್ದೀವಿ. ಇಲ್ಲ. ಅದಕ್ಕೋಸ್ಕರ ಈ ಪಾರ್ಟಿಯಲ್ಲಿರೋದು. ಅದಕ್ಕೋಸ್ಕರ ಈ ಪಾರ್ಟಿಗೆ ಬಹಳ ಜನ ತಪಸ್ಸು ಮಾಡಿ ಸತ್ತಿದ್ದಾರೆ. ನಾವು ತಪಸ್ಸು ಮಾಡಿ ಸಾಯ್ತೀವಿ. ಏನೋ ಗೆಲ್ಲಬೇಕು ಅನ್ನೋಂಥ ಉದ್ದೇಶ ಅಲ್ಲ. ನಾವು ತಡ್ರಿ ಸರ್, ಹೇಳು ಅಂದ್ರಿ. ನಾನು ಹೇಳೋಕೊಟ್ರಿ, ಇದು ಮಂಗಳೂರಂಥ ಊರಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಬೇಕಾದ್ರೆ ನನಗೆ ಎಷ್ಟು ಗುಂಡಿಗೆ ಇರಬೇಕು ಲೆಕ್ಕ ಹಾಕಿ. ಅದು ಈ ಸಬ್ಜೆಕ್ಟ್ ಇಟ್ಕೊಂಡು. ಇದು ಚಿಂತಕರ ನಾಡು ಮಂಗಳೂರು, ಹಿಂದುತ್ವದ ನಾಡು, ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಇಲ್ಲಿ ಈ ಸ್ಥಿತಿ ಬಂತಲ್ಲ ರಘುಪತಿ ಭಟ್ ಅಂತವ್ರಿಗೆ, ನಾನು ಇದನ್ನು ನೋವಾಗ್ತಾ ಇದೆ ನನಗೆ. ನಾನು ಕರೆ ಕೊಡ್ದಿರ ನಮ್ಮ ಕಾರ್ಯಕರ್ತರಿಗೆ ಯಾರು ಬೇಡ ಅಂದರು? ಬಂದೆ ಕರೆಕ್ಟಾಗಿ ಕೇಳಿದಿರಿ. ನನ್ನ ವಿರುದ್ಧ ಅಲ್ಲ, ಅವರು MP ಆಗಬೇಕು, MP ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಉದ್ದೇಶಕ್ಕೆ ಹೋಗಿದೆ ಅಂತ ನನಗೂ ಹೇಳಿದ್ರು ಭಾಳ ಜನ. ಈಗ ಯಾರ್ಯಾರು ಲೋಕಸಭೆ ಚುನಾವಣೆಯಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಿದ್ರು ಬಹಳ ಜನ ಇವತ್ತು ನನ್ನ ಜೊತೆ ಬಂದಿದ್ದಾರೆ, ರಘುಪತಿ ಭಟ್ ಜೊತೆ ಬಂದಿದ್ದಾರೆ. ಆ ಚುನಾವಣೆ ಬೇರೆ, ಈ ಚುನಾವಣೆ ಬೇರೆ ಅಂತ ಬಂದಿದ್ದಾರೆ. ಈ ಯಡಿಯೂರಪ್ಪ ಬುದ್ಧಿ ಕಲಿಸ್ತೀವಿ ಅಂತ ಬಂದಿದ್ದಾರೆ. ಈಗ ಇದರಲ್ಲೇನು ಅನುಮಾನ ಇಲ್ಲ. ಇದು ಶುದ್ಧೀಕರಣ ಆರಂಭ ಆಗುತ್ತೆ. ಈಶ್ವರಪ್ಪ ಅವರೇ, ಒಂದು ಈಗ ಈ ವಾಲ್ಮೀಕಿ ನಿಗಮದ ಅಧಿಕಾರಿಯೊಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ. ಅದರಲ್ಲಿ 80 ಆಗಿದೆ. ನಾಗೇಂದ್ರ ಅವರಿಗೆ ಪಾತ್ರದಾರರು ಅಂತೆಲ್ಲ ಹೇಳ್ಕೊಂಡು 6 ಪುಟಗಳ ಒಂದು ಬರೆದಿದ್ದಾರೆ. ಅದೇ ತರದ ವಿಚಾರ ನೀವು ಮಿನಿಸ್ಟರ್ ಆಗಿರ್ಬೇಕಾದ್ರೆ ಗುತ್ತಿಗೆದಾರರು ಸೂಸೈಡ್ ಆದ ಕಾರಣ ನಿಮ್ಮ ಮಿನಿಸ್ಟರ್ ಪೋಸ್ಟ್ ಲಾಸ್ಟ್ಗೆ ಹೋಯ್ತು ಆ ಟೈಮಲ್ಲಿ. ಈಗ BJP ಅವರು ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಅಂತ ಅನ್ಸುತ್ತಾ? ದೊಡ್ಡ ಮಟ್ಟದ ಹೋರಾಟ. ನಾನು ಹೇಳ್ತಿರೋದು BJP ಹೋರಾಟ ಮಾಡುತ್ತೋ ಬಿಡುತ್ತೋ ಪ್ರಶ್ನೆ ಅಲ್ಲ. ಇದು ಯಾರು ಸತ್ತಂಥ ಸಂದರ್ಭದಲ್ಲಿ ನಾನು ಮೈಸೂರು ಒಂದು ಕಾರ್ಯಕ್ರಮದಲ್ಲಿದ್ದೆ. ಅವತ್ತೇ ನಾನು ಡೆಲ್ಲಿ ಫೋನ್ ಮಾಡಿದೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇವರು ಸಂತೋಷ್ಜಿಗೆ. ನೋಡಪ್ಪ, ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ, ನಾನು ಇವರು ರಾಜೀನಾಮೆ ಕೊಡ್ತಾ ಇದ್ದೇನೆ, ಎನ್ಕ್ವೈರಿ ಆಗಲಿ, ಎನ್ಕ್ವೈರಿ ಆಗಿ ರಿಪೋರ್ಟ್ ಬಂದ ಮೇಲೆ ನನಗೆ ತೊಗೊಂಡೋದು ಬಿಡೋದು ಮುಂದಿಂತು ಅಂತ ನಾನು ಇಮ್ಮಿಡಿಯೇಟ್ ಫೋನ್ ಮಾಡಿದೆ. ದುಡುಕಬೇಡಿ, ನಾನು ನಂಬರ್ 1 ಇದೇ ಅವ್ರು ಹೇಳಿದ್ದೇ ಪದ, ನಂಬರ್ 1 ನಂಬರ್ 2 ಇಬ್ಬರ ಹತ್ರ ಮಾತಾಡಿ ನಿಮಗೆ ತಿಳಿಸ್ತೀನಿ. ಇಡೀ ಒಂದು ದಿನ ನಂಗೆ ಉತ್ತರ ಬರಲಿಲ್ಲ. ಮಾರನೇ ದಿನ ಮತ್ತೆ ಮಾಡಿದೆ, ನನಗೆ ಸಮಾಧಾನ ಆಗ್ತಿಲ್ಲ. ಆಪಾದನೆ ಬಂದಿರೋದು ನನ್ನ ಮೇಲೆ, ನಮ್ಮ ಸರ್ಕಾರದ ಮೇಲೆ ಆಪಾದನೆ ಬಂದಿದೆ. ಸರ್ಕಾರದ ಮೇಲೆ ಕಪ್ಪು ಚುಕ್ಕಿ ಇಡೋಕ್ಕೆ ನಾನು ತಯಾರಿಲ್ಲ. ದಯವಿಟ್ಟು ನಾನು ರಾಜೀನಾಮೆ ಕೊಟ್ಟು ಇಮಿಡಿಯೇಟ್ ಎಂಕ್ವೈರಿ ಮಾಡಿಸಿ. ಕೊನೆ ಮಧ್ಯಾಹ್ನ ಸಂಜೆ ಮೇಲೆ ನನ್ನ ಪರ್ಮಿಷನ್ ಸಿಕ್ತು, ನಾನು ರಿಸೈನ್ ಮಾಡಿದೆ. ಭಗವಂತದಿಂದ ಕಂಪ್ಲೀಟ್ ಎನ್ಕ್ವೈರಿ 3000 ಪುಟ ಎನ್ಕ್ವೈರಿ ಮಾಡಿ ನಾನು ನಿರ್ದೋಷಿ ಅಂತ ಬಂದಿದೆ. ಇದು ಬೇರೆ BJP ಸುದ್ದಿ, ನಾನು ಬರಲ್ಲ. ಬಂದೆ. ಆದರೆ ನಾನು ಮುಖ್ಯಮಂತ್ರಿ ಕೇಳೋಕ್ಕೆ ಇಷ್ಟಪಡ್ತೇನೆ, ಸಿದ್ದರಾಮಯ್ಯನವರಿಗೆ. ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ನಿಮಗೆ? ಮೆರವಣಿಗೆ ಮಾಡಿದ್ರಿ DK ಶಿವಕುಮಾರ್, ನೀವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಈಶ್ವರಪ್ಪ ರಾಜೀನಾಮೆ ಕೊಡಬೇಕು, ನೀನು ಹೇಳೋಕ್ಕಿಂತ ಮುಂಚೆನೇ ನಾನು ರಾಜೀನಾಮೆ ಪರ್ಮಿಷನ್ ಕೇಳ್ತಾ ಇದ್ದೆ. ದೆಹಲಿ ನಮ್ಮ ರಾಷ್ಟ್ರೀಯ ನಾಯಕರು ಪರ್ಮಿಷನ್ ಕೇಳ್ತಾ ಇದ್ದೆ ನಾನು. ನನ್ನ ನೈತಿಕತೆ ಪ್ರಶ್ನೆ ಇದು. ಸರ್ಕಾರದ ಕಪ್ಪು ಚುಕ್ಕೆ ನಾವು ಒಪ್ಪಕ್ಕೆ ತಯಾರಿಲ್ಲ. ನಿಮ್ಮ ಮಂತ್ರಿ ಈ ನಿಮಿಷಕ್ಕೂ 1 ನಿಮಿಷ ಒಂದು ರಾಜೀನಾಮೆ ತೊಗೊಂಡು ಎನ್ಕ್ವೈರಿ ಮಾಡಿ ವಾಪಸ್ ನಾನು ಬೇಡ ಅಂತೀನೇನು? BJP ಬಗ್ಗೆ ಬಿಡಿ, ಅವ್ರು ಏನು ಮಾಡ್ತಾರೋ ಬಿಡ್ತಾರೋ, ನಾನು ಅವ್ರ ಸುದ್ದಿ ಹೋಗಲ್ಲ. ನಾನು ಮುಖ್ಯಮಂತ್ರಿ ಕೇಳೋಕ್ಕೆ ಇಷ್ಟಪಡ್ತೇನೆ,
ನಿಮಗೆ ನೈತಿಕತೆ ಇದ್ದರೆ ಆಗ ನೀವು ಹೋರಾಟ ಮಾಡಿದ್ರಲ್ಲ, ಆಪಾದನೆ ಬಂದಿದೆ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತ. ನಿಮ್ಮ ನಾಗೇಂದ್ರನ ಬಗ್ಗೆ ಏನು ಮಾಡ್ತೀರಿ ಈಗ? ಭ್ರಷ್ಟ ಇರಲಿ ಅಂತ ಅಂದ್ಕೊಂಡಿದ್ದೀರಾ? ಯಾರು ಬೇಕಾದ್ರೂ ಸಾಯಲಿ ಅಂತ ಅಂದ್ಕೊಂಡಿದ್ದೀರಾ? ತನಿಖೆ ಮಾಡ್ತಿ. ಆ ತನಿಖೆಯಲ್ಲಿ ನಾಗೇಂದ್ರ ತಪ್ಪಿತಸ್ಥ ಅಲ್ಲ, ಅವತ್ತೇ ತಗೊಳ್ಳಿ, ಉಪಮುಖ್ಯಮಂತ್ರಿ ಮಾಡಿ, ನಾನು ಬೇಡ ಅನ್ನಲ್ಲ. ತಪ್ಪಿತಸ್ಥ ಕೈ ಬಿಟ್ಬಿಡಿ. ಇಷ್ಟು ಮೈ ಮೇಲೆ ಜ್ಞಾನ ಇಲ್ಲ ಅಂದರೆ ಇಂಥ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಇಟ್ಕೊಂಡಿದ್ದೀವಲ್ಲ. ಯಾರೇ ತಪ್ಪು ಮಾಡಲಿ ಅವ್ರ ಪರ. ಚನ್ನಗಿರಿ ನೋಡಿ ಹೇಗಿದೆ. ಹೋಮ್ ಮಿನಿಸ್ಟರ್ ಹೇಳಿದ್ರು, ಅವನನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ 7 ನಿಮಿಷದಲ್ಲಿ ಅವನು ಸತ್ತ. ಆದಿಲ್ಲನ್ನು ಸತ್ತ. 7 ನಿಮಿಷದಲ್ಲಿ ಹೊಡೆದು ಸಾಯಿಸೋಕ್ಕೆ ಆಗತ್ತೇನ್ರಿ? ಲಾಕಪ್ ಡೆತ್ ಅಲ್ರಿ ಅಂದರು. ಲಾಕಪ್ ಡೆತ್ ಅಲ್ಲ ಅಂದಮೇಲೆ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಅಧಿಕಾರಿಗಳು ಯಾಕಪ್ಪ ಸಸ್ಪೆಂಡ್ ಮಾಡಿದೆ ನೀನು? ನೀನು ಹೋಮ್ ಮಿನಿಸ್ಟರ್ ಆಗೋ ಯೋಗ್ಯತೆ ಇದೆ ನಿನಗೆ? ಇವತ್ತೊಂದು ಪತ್ರಿಕೆ ವಿಡಿಯೋ ನೋಡಿದೆ ನಾನು. ಎಂಥ ಕಂಕನಾಡಿನ ನಮಾಜು ಮಾಡಿರೋದು, ರಸ್ತೆಯಲ್ಲಿ ನಮಾಜು ಮಾಡಿಸ್ಕೊ, ನಿಮ್ಮ ಮನೇಲಿ ಕರ್ಕೊಡ ನಮಾಜ್, ನಾವೇನು ಬೇಡ ಅನ್ನಲ್ಲ. ಎಲ್ಲಿದ್ದೀವಿ ನಾವು? ನಾನು ಅದಕ್ಕೆ ಹೇಳಿದೆ, ಎಲ್ಲ ಮುಸಲ್ಮಾನರನ್ನ ಟೀಕೆ ಮಾಡ್ತಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವ್ರು ಯಾರೋ ಹಿಡಿಯಷ್ಟು ರಾಷ್ಟ್ರದ್ರೋಹಿಗಳು ಮಾಡಿದಂಥ ಕುತಂತ್ರ, ಷಡ್ಯಂತ್ರ. ಇಂಥ ಮುಸಲ್ಮಾನರು ಒದ್ದು ಒಳ ಹಾಕಿದ್ರೆ ಆ ಉಳಿದ ಮುಸಲ್ಮಾನರಿಗೂ ಸಂತೋಷ ಆಗುತ್ತೆ. ಇವರು ನಮ್ಮ ಇಡೀ ಮುಸಲ್ಮಾನ್ ಸಮಾಜಕ್ಕೆ ಅಪಮಾನ ಮಾಡ್ತಿದ್ದಾರೆ, ಇವರು ಬಿಡಲ್ಲ ನಾವು ಅಂತ ಅವರು ಕೂಡ ಹೇಳ್ತಾರೆ. ನಮಾಜ ಎಲ್ಲರೂ ಮಾಡ್ಕೊ, ಯಾರು ಎಲ್ಲರೂ ಸಾಯಲಿ, ನಮ್ಮ ಬ್ರದರ್ಸ್ ಒಡ ಹುಟ್ಟಿದವರು, ಮುಂದಿನ ಜನ್ಮ ಸಿಕ್ಕರೆ ನಾನು ಮುಸಲ್ಮಾನಾಗೆ ಹುಟ್ತೀನಿ. ಇಂಥ ವ್ಯಕ್ತಿಗಳು ಇರೋದ್ರಿಂದನೇ ಇವತ್ತು ಕರ್ನಾಟಕ ರಾಜ್ಯ ಅವ್ರು ಬಾಯ್ಬಿಟ್ಟು ಇವತ್ತೊಂದು ಇನ್ನೊಂದು ನೋಡಿದೆ ನಾನು ಮೆಸೇಜು. ನಾವು ಚುನಾವಣೆಗೆ ಓಟ್ ಕೊಟ್ಟಿದ್ದೀವಿ, ನಾವು ಗೆಲ್ಲಿಸಿದ್ದೀವಿ, ಇದು ಟಿಪ್ಪು ನಗರ, ಟಿಪ್ಪು ರಾಜ್ಯ ಇದು, ಏನು ಮಾಡ್ತೀರಿ ಮಾಡ್ಕೊಳ್ಳಿ. ಎಷ್ಟು ಸೊಕ್ಕಿನ ಮಾತಾಡೋಕ್ಕೆ ಎಲ್ಲಿಂದ ಧೈರ್ಯ ಬಂತವರಿಗೆ? ಇದಕ್ಕೆ ನಾನು ಹೇಳಕ್ಕೆ ಕೊಟ್ಟಿರೋದು, ಇವತ್ತು ಹಿಂದುತ್ವ ಜಾಗೃತಿ ಆಗುತ್ತೆ. ಉದಾಹರಣೆಗೆ ಇಲ್ಲಿ ಹಿಜಾಬ್ ಸಬ್ಜೆಕ್ಟ್ ಶುರುವಾಯಿತು. 6 ಜನ ಹೆಣ್ಮಕ್ಳಾರು ಹಾಕೊಂಡ್ಬಂದರು. ಅದಕ್ಕೆ ಯಾರೋ ಬೆಂಬಲ ಕೊಟ್ಕೊತ ಹೋದರು. ಇಡೀ ರಾಜ್ಯದ ಮುಸಲ್ಮಾನರಿಗೆ ಬೆಂಬಲ ಕೊಡಲಿಲ್ಲ, ಆದರೆ ಅದಕ್ಕೆ ಪ್ರೇರಣೆ ಸಿಕ್ತು. ಹಿಂದೂ ಸಮಾಜ ಸುಮ್ಮನೆ ಕೂರ್ತಾ? ಇಡೀ ರಾಜ್ಯ, ದೇಶ, ವಿಶ್ವದಲ್ಲೆಲ್ಲ ಶುರುವಾಯಿತು. ವಾಪಸ್ ತಗೋದ್ರೋ ಇಲ್ಲ? ಇವತ್ತು ನಾನು ಎಚ್ಚರಿಕೆ ಕೊಡ್ತೀನಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ. ತುಷ್ಟೀಕರಣ ನೀತಿ ಇದೆಯಲ್ಲ, ಇದೇ ನಿಮ್ಮನ್ನು ಇವತ್ತಿಲ್ಲ ನಾಳೆ ಸುಡುತ್ತೆ, ನಿಮ್ಮ ಸರ್ಕಾರವನ್ನು ಭಸ್ಮ ಮಾಡುತ್ತೆ. ಹಿಂದುತ್ವ ಖಂಡಿತ ಜಾಗೃತಿ ಆಗುತ್ತೆ. ಯಾರು ರಸ್ತೆ ಮೇಲೆ ಈ ರೀತಿ ಬದುಕು ಮಾಡಿದಾರೋ, ನಮಾಜ್ ಮಾಡಿದಾರೋ ಅವ್ರು ತಕ್ಷಣ ಅರೆಸ್ಟ್ ಮಾಡಿ. ಯಾವ್ಯಾವ ಕಾಯ್ದೆಯಿಂದ ರಾಷ್ಟ್ರದ್ರೋಹಿ ಕೃತ್ಯ ಮಾಡಿದಾರೋ ಆ ಕೇಸ್ಗಳಾಗಿ ಒಳಹಾಕಿ ಅವ್ರನ್ನ. ಹಿಂದೂಗಳು ಮುಸಲ್ಮಾನರು ಸಂತೋಷವಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ಈ ರಾಷ್ಟ್ರದ್ರೋಹಿಗಳಿಗೆ ಬೆಂಬಲ ಕೊಡೋದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ಇದೆಯಾ? ಮುಖ್ಯಮಂತ್ರಿಗಳು ಒಂದು ಕಡೆ ತಕ್ಷಣ ನಾಗೇಂದ್ರನ ಅರೆಸ್ಟ್ ಮಾಡಿ, ನಾಗೇಂದ್ರನ ರಾಜೀನಾಮೆ ತಗೋಬೇಕು, ಅದ್ರ ಬಗ್ಗೆ ತನಿಖೆ ಆಗಬೇಕು. ಯಾರು ಪಾಪ ಸತ್ನಲ್ಲ ಅವನು, ಕೆಲವು ಅಧಿಕಾರಿಗಳ ಹೆಸರಲ್ಲೇ ಸತ್ಯಾನೆ. ಅವ್ರ ಕುಟುಂಬಕ್ಕೆ ಏನು ಕೊಡಬೇಕೋ ಕೊಡಿ. ಜೊತೆಗೆ ಇವತ್ತು ಈ ರೀತಿ ಮುಸಲ್ಮಾನ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ, ಷಡ್ಯಂತ್ರಗಳು ಮಾಡಿ, ಗೂಂಡಾಗಿರಿಗಳು ಮಾಡಿಕೊಂಡು ಕೊಲೆ, ಸುಲಿಗೆ, ರಸ್ತೆಯಲ್ಲಿ ನಮಾಜು, ಇಂಥವ್ರ ಬಗ್ಗೆ ಬಿಗಿ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಇಲ್ದಂಗೆ ಆಗ್ತಾಯಿದೆ. ಕರ್ನಾಟಕ ರಾಜ್ಯವು ಕೂಡ ಭಸ್ಮ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ರಾಜ್ಯ ಮುಖ್ಯಮಂತ್ರಿಗಳಿಗೆ ಕೊಡೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಮಾಜ್ ಆಗಿರೋಂಥ ಈ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ರಾಜ್ಯದಲ್ಲಿ ಜಾಗೃತಿ ಆಗುತ್ತೆ. ಕೋಮುಗಲಭೆಗೆ ಕಾರಣ ನೀವೇ ರಾಜ್ಯ ಸರ್ಕಾರ ಆಗ್ತೀರಿ. ನಮಾಜ್ ಮಾಡುತ್ತಿರೋಂಥ ವ್ಯಕ್ತಿಗಳು ಅರೆಸ್ಟ್ ಮಾಡೋಕ್ಕೆ ನಿಮ್ದೇನು ತೊಂದರೆ? ರಕ್ತ ಹಚ್ಕೊಂಡು ಹುಟ್ಟಿದ್ದೀರಾ ಅವ್ರ ಜೊತೆ ನೀವೇನಾರು? ಮುಖ್ಯಮಂತ್ರಿ ರಾಜ್ಯ ಅಧ್ಯಕ್ಷ ಕೇಳಪ್ಪ, ಅವನೊಬ್ಬ ಬಚ್ಚ ಇದ್ದಾನ ರಾಜ್ಯ ಅಧ್ಯಕ್ಷ, ಅವನಿಗೆ ಕೇಳಬೇಕು ಪ್ರಶ್ನೆ. ನನಗೆ ಕೇಳಿದ್ರೆ ಸೋಮಶೇಖರ್ನ, ಹೆಬ್ಬಾರ್ನ ಏನು ಮಾಡಬೇಕು ಅಂತಂತ ನನಗೆ ಕೇಳೋದಲ್ಲ. ಯಾಕಂದ್ರೆ ಜಗದೀಶ್ ಶೆಟ್ಟರ್ನ ಇಮಿಡಿಯೇಟಾಗಿ 6 ವರ್ಷ ಅಂದ್ರಿ ನೀವು, 6 ದಿನವೂ ಇರಲಿಲ್ಲ, 3 ದಿನವೂ ಇರಲ್ಲ. ನಾವು ಡಿಸ್ಮಿಸ್ ಆಗಿ ತಿಳ್ಕೊಳ್ಳಿ. ನಮ್ಮ ತಾಯಿ ಭಾರತ್ ಮಾತೆ, ಇನ್ನೊಬ್ಬ ತಾಯಿ ಭಾರತೀಯ ಜನತಾ ಪಾರ್ಟಿ. ಆ ಭಾರತೀಯ ಜನತಾ ಪಾರ್ಟಿನ ನಮ್ಮಿಂದ ಕಸ್ಕೊಳಕ್ಕೆ ಯಾವನ ಕೈಲೂ ಸಾಧ್ಯ ಇಲ್ಲ. ಇವರಾರು KGP 28 ಪಾರ್ಟಿಗಳಿಗೆ ಹೋಗಿ ಬಂದವರು. ಇದೇ ಪಾರ್ಟಿಯಲ್ಲಿ ಹುಟ್ಟಿದ್ದೀವಿ, ಇದೇ ಪಾರ್ಟಿ ಸಾಯ್ತೀವಿ. ನಮಗೆ ಶುದ್ಧೀಕರಣ ಅನ್ನೋದು ಹೇಳ್ಕೊಟ್ಟಿದ್ದು
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಧವರಾವ್ ಸದಾಶಿವರಾವ್ ಗೋಲ್ವಲ್ಕರ್ ಏನು ಹೇಳಿದ್ರು? ಸಂಘ कुछ नहीं करेगा लेकिन स्वयं सेवक सब कुछ करेगा. ಸಂಸ್ಕಾರ ಕೊಡಂಥ ಕಾರ್ಯಕರ್ತ ಎಲ್ಲವೂ ಮಾಡ್ತಾನೆ, ಸಂಘ ಏನೂ ಮಾಡೋದಿಲ್ಲ. ಅಲ್ಲಿ ಸಂಘದಿಂದ ಪ್ರೇರಣೆ ತೊಗೊಂಬಂದಿರೋಂಥ ನಾವು ಶುದ್ಧೀಕರಣ ಮಾಡ್ತೀವಿ. ಈ ರೀತಿ ಜಾತೀಯತೆ ಮಾಡೋರ ಬಗ್ಗೆ, ಕುಟುಂಬ ರಾಜಕಾರಣ ಮಾಡೋರಿಗೆ ಖಂಡಿತ ಒಬ್ಬೊಬ್ಬರೇ ಪ್ರಯತ್ನ ಇವತ್ತು ನಡೆದ್ರು ಕೂಡ ಇಡೀ ರಾಜ್ಯದಲ್ಲಿ ಅವರು ಧ್ವನಿಯಾಗಿರೋದ್ರಿಂದ ನನಗೆ ಹೆಮ್ಮೆ ಇದೆ. ಖಂಡಿತ ಶುದ್ಧೀಕರಣ ಆಗತ್ತೆ. ಇದು ಮಾಧವರಾವ್ ಸದಾಶಿವರಾವ್ ಗೋಲ್ವಲ್ಕರ್ ಅಪೇಕ್ಷೆ. ನಾನು ಈಡೇರಿಸೋದಕ್ಕೆ ಹೊರಟಿದ್ದೀನಿ. ಇದರಲ್ಲಿ ಯಶಸ್ವಿ ಆಗ್ತೀನಿ ಅಂತ ವಿಶ್ವಾಸ ನನಗಿದೆ. ನೋಡ್ರಿ, ಎಲ್ಲರೂ ಏನೇನು ಹೇಳ್ರಿ ಉತ್ತರ ಕೊಡೋದು ನನ್ನ ಕೆಲಸ ಅಲ್ಲ. ನಾನು ಅವ್ರಿಗೆ ದೊಡ್ಡ ಲೀಡರ್ ಅಲ್ಲ. ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರು, ಅವರಿಗೆ ಆ ಪ್ರಶ್ನೆ ಕೇಳಿ, ನನಗೆ ಗೊತ್ತಿಲ್ಲ. ಅವ್ರ ಪ್ರಶ್ನೆ ಪಾಪ ಕೇಳಿದ್ರಿ, ಪ್ರಶ್ನೆ ಆಗಲೇ ಅಲ್ವಾ? ಕರೆಕ್ಟ್ ಇದೆ. ಒಂದು ಮನುಷ್ಯ ವ್ಯಕ್ತಿಗೆ ಭ್ರಮೆ ಇರುತ್ತೆ, ಇಂಥ ವ್ಯಕ್ತಿಯಿಂದನೇ ನಾನು ಉದ್ಧಾರ ಆಗ್ತೀನಿ ಅಂತ. ಕೇಂದ್ರ ನಾಯಕರೇ ಅನಿಸ್ಬಿಟ್ಟಿದೆ, ಯಡಿಯೂರಪ್ಪ ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಬ್ಬ ಲೀಡರ್ ಇಲ್ಲ, ಇನ್ನೊಬ್ಬ ಲಿಂಗಾಯತ್ ಒಂದು ಭ್ರಮೆ, 100% ಭ್ರಮೆ. ಇನ್ನೊಬ್ಬ ಲಿಂಗಾಯತ್ ಲೀಡರ್ ಇಲ್ಲ, ಆ ಲಿಂಗಾಯತ್ ಲೀಡ್ರಿಂದನೇ ನಮ್ಮ ರಾಜ್ಯದಲ್ಲಿ BJP ಈ ಸ್ಥಿತಿ ಬಂದಿದ್ದು. ನಿಮಗೆ ಲಿಂಗಾಯತ್ ಲೀಡರೇ ಬೇಕಾ? ವಿಜೇಂದ್ರನೇ ಬೇಕೇನು? ಬಸವನಗೌಡ ಪಾಟೀಲ್ ಯತ್ನಾಳ್ ಏನಾಗಿದ್ದರು? ಬರೀ ಲಿಂಗಾಯತ್ ಅಲ್ಲ ಆತ, ಹಿಂದುತ್ವವಾದಿ. ಏನೇನು ತಪ್ಪು ಮಾಡಿರೋ ಯಡಿಯೂರಪ್ಪನವ್ರು ಖಂಡಿತವಾಗಿ ಖಂಡಿಸುವಂಥ ವ್ಯಕ್ತಿ. ಅವನ ಮುಂದೆ ಹಿಂದುತ್ವದ ಬಗ್ಗೆ ಮಾತಾಡೋ ಇನ್ನೊಬ್ಬರಿಲ್ಲ. ಒಕ್ಕಲಿಗರು ಬೇಕಾ? ತಗೋ ಸಿ ಟಿ ರವಿ, ಅವ್ರನ್ನ ಯಾಕೆ ಬಿಟ್ರಿ? ಬ್ಯಾಕ್ವರ್ಡ್ ಬೇಕಾ? ನಾನೇನು ತಪ್ಪು ಮಾಡಿದ್ದೆ, ನನ್ನೇ ತಗೊಳ್ಳಿ. ಎಲ್ಲ ಜಾತಿಯವರು ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದ್ದಾರೆ. ಆದರೆ ಅವ್ರ ಭ್ರಮೆ ಏನು? ಯಡಿಯೂರಪ್ಪ ಬಿಟ್ಟರೆ ಇನ್ಯಾರೂ ಇಲ್ಲ, ಹೊರಗೆ ಬರ್ತಾರೆ. ಶುದ್ಧೀಕರಣ ಅದು ಒಂದಾಗತ್ತೆ. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ, ಯಡಿಯೂರಪ್ಪ ಶಿಕಾರಿಪುರ ಅಸೆಂಬ್ಲಿ ನಿಂತರೆ 60,000 ಲೀಡು. ಜನ ಆ ಯಂಗ್ಟಪ್ಪನ ವಿರುದ್ಧ, ಮಂತ್ರಿ ವಿರುದ್ಧ ಚುನಾವಣೆ ಯಡಿಯೂರಪ್ಪ ನಿಲ್ಲಿಸಿದಾಗ ದುಡ್ಡು ಕೊಟ್ಟಿದ್ರು, ತಗೋ ನೀ ಗೆದ್ಬಾ ಅಂತ. ಗೆಲ್ಸಿ ಮುಖ್ಯಮಂತ್ರಿ ತನಕ ಮಾಡಿದ್ರು. ಈಗ ಅದೇ ಜನಕ್ಕೆ ವಿಜೇಂದ್ರ ಎಷ್ಟು ಕೋಟಿ ಕೊಟ್ಟರು ಕೂಡ 10,000 ಇಳೀತು ಲೀಡು. ಯಾಕೆ? ಆ ಜನಾನುರಾಗಿ ಏನಂತ ಭಾವನೆ ಹೊರಟೋಯ್ತು. ಅಲ್ಲೂ ಆಕ್ರೋಶ ಇದೆ, ಶಿಕಾರಿಪುರದಲ್ಲೂ ಕೂಡ ಆಕ್ರೋಶ ಇದೆ, ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರ ವಿರುದ್ಧ ಆಕ್ರೋಶ ಇದೆ. ಸ್ವಂತಕ್ಕೆ ಬಳಸ್ಕೋತಾರೆ ಪಾರ್ಟಿನ. ಪಾರ್ಟಿ ಕಟ್ಟೋರು ಯಾರೋ, ಸ್ವಂತಕ್ಕೆ ಬಳಸ್ಕೋತಿರೋದು ಯಡಿಯೂರಪ್ಪ. ಇದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಆ ಭ್ರಮೆಯಿಂದನೂ ಕೂಡ ನನಗನ್ಸುತ್ತೆ ಈ ಚರ್ಚೆ ಶುರುವಾಗಿರಲಿಲ್ಲ. ಇದು ಒಂದೊಂದೇ ಶುದ್ಧೀಕರಣದ ಕಡೆ ಗಮನ ಕೊಡುತ್ತೆ. ಸರ್, ಈಗ ರಾಜ್ಯದ ಸಂಗ್ರಹಣ ಮತ್ತು ರಘುಪತಿ ಭಟ್ ಅವರ ಬಂಡಾಯ ಸ್ಪರ್ಧೆಯನ್ನು ಅವರು ಹ್ಯಾಂಡಲ್ ಮಾಡಲಿಲ್ಲ ಅಂತೇಳಿ ಅವರನ್ನು ಸ್ಥಾನದಿಂದ ವಜಾ ಮಾಡಿದ್ದಾರೆ ಅಂತ ನಿಮ್ಮ ಪೇಪರ್ಲಿ ಓದಿದೆ ನಾನು. ನೋಡಿ, ನಾನು ಅದಕ್ಕೆ ಹೇಳ್ತೀನಲ್ಲ, ಗೊತ್ತಿಲ್ಲದಿದ್ದನ್ನ ಗೊತ್ತಿರೋದನ್ನ ನೇರವಾಗಿ ಹೇಳ್ತೀನಿ ನಾನು. ನನಗೆ ಯಾರ ಮುಲಾಜು ಇಲ್ಲ. ಪಾಪ ರಾಜೇಶ್ ಅವರು ಪ್ರಚಾರಕರು, ಇಡೀ ಜೀವನವನ್ನು ಈ ದೇಶಕ್ಕೋಸ್ಕರ ಮುಡುಪಾಗಿಟ್ಟಿರೋರು. ದೊಡ್ಡವ್ರು ಏನೋ ಯೋಚನೆ ಮಾಡಿದ್ದಾರೆ, ಬೇರೆ ಇನ್ನೊಂದು ಸಂಸ್ಥೆಯಲ್ಲಿ ಹೋದರೆ ಚೆನ್ನಾಗಾಗ್ಬೋದು ಅಂತ ಬೇರೆ ಕಡೆ ಕೊಟ್ಟಿದ್ದಾರೆ, ಬೇರೆ ಕ್ಷೇತ್ರಕ್ಕೆ. ಅವರೇ ಸಂಘದಿಂದ ಅವ್ರಿಗೆ ತೆಗೆದಿಲ್ಲ. ಜನಗಳ ಲೆಕ್ಕದಲ್ಲಿ ಭಾರತೀಯ ಅದೇಪ್ಪ ವಜಾ ಅಂತ ಯಾಕೆ ಅನ್ಕೋತೀರಿ? ನಿಮ್ಗೆ ಆ ಕುರ್ಚಿಯಿಂದ ಈ ಕುರ್ಚಿ ಕಟ್ರೆ ಆ ಕುರ್ಚಿ ವಜಾ ಮಾಡ್ದಂಗೇನು? ಇಲ್ಲ, ಅಲ್ಲಿ ಎಲ್ಲರೂ ಅನ್ಕೊಂಡ್ಬಿಟ್ಟಾರೆ BJP ಬಹಳ ದೊಡ್ಡದು ಅಂತ. 150-160 ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋರು, ಸಾವಿರಾರು ಜನ ಇಡೀ ಜೀವನ ಬ್ರಹ್ಮಚಾರಿಗಳ ಜೀವನ ಕಳೀತಾ ಇದ್ದಾರೆ. ಅದರಿಂದನೇ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ನಂಬ್ಕೊಂಡು ತಮ್ಮ ಇಡೀ ಮಾಸ್ಟರ್ ಡಿಗ್ರಿಗಳು ಮಾಡ್ಕೊಂಡು ಬಂದಿರೋ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಗುಡ್ಗಾಡು ಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಕ್ಷೇತ್ರ ದೊಡ್ಡದಲ್ಲ, ಈ ದರಿದ್ರ ಕ್ಷೇತ್ರ, ಪೊಲಿಟಿಕಲ್ ಕ್ಷೇತ್ರ ಇದೇ ದೊಡ್ಡದು ಅಂತ ನಾವೆಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ. ಪಾಪ ಅಂಥವ್ರು ತಂದಿಲ್ಲಿ ಹಾಕಿದ್ರು. ನಾನು ಮತ್ತೆ ಹೇಳ್ತಿದ್ದೀನಲ್ಲ, ವಿಫಲ ಸಫಲ ಗೊತ್ತಾಗದಂಗೆ ಎಲೆಕ್ಷನ್ ರಿಸಲ್ಟ್ ಏನು? 100 ಕೋಟಿ ಜಾಸ್ತಿ ಕೊಟ್ಟರೆ ಗೆದ್ದ, ಹಂಗಾರೆ ರಾಜೇಶ್ ಕೊಟ್ಟು ಗೆಲ್ಲಿಸ್ದಂತ ಅರ್ಥ ಏನು? ಅವ್ರು ನಮ್ಗೆ ಯಾಕೆ ನನಗೆ ಪ್ರಶ್ನೆ ಕೇಳಿದ್ರೆ ಒಳ್ಳೆ ಜನತ್ತಲ್ಲ. ಈಗ ಹಿಂದೆ ಜಗನ್ನಾಥರಾವ್ ಜೋಶಿ ಒಂದು ಪ್ರಶ್ನೆ ಕೇಳಿದ್ರು, ನನಗೆ ಇನ್ನೂ ನೆನಪಿದೆ. ಅಲ್ಲಪ್ಪ, ಪಕ್ಕದ ಮನೆ ಗಂಡು ಮಗು ಹುಟ್ಟಿದ್ರು ನನ್ನ ಯಾಕೆ ಬಂದು ಕೇಳ್ತೀರಿ ಅಂತ. ನನಗೇನ್ರಿ ಸಂಬಂಧ ಅದು?